to be much more useful for the patient who are like listening. So I will be going through the slides. Slides are in English, but I will be explaining them in Kannada, so it will be much more useful. Okay. So today's slides actually they are regarding nutrition and prevent, but I will tell both regarding diabetes and this one. Okay. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಡಯಾಬಿಟಿಸ್ ಮಧುಮೇಹ ಅಂತ ಕನ್ನಡದಲ್ಲಿ ನಾವು ಹೇಳಿದ್ರು ಡಯಾಬಿಟಿಸ್ ಅನ್ನೋದು ಯೂಶಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಯೂಶಲಿ ಡಯಾಬಿಟಿಸ್ ಅಂದ್ರೆ ಏನು ಅಂದ್ರೆ ಅದು ರಕ್ತದಲ್ಲಿ ಸಕ್ಕರೆ ಅಂಶ ಅಥವಾ ಶುಗರ್ನ ಅಂಶ ಮಾಮೂಲಿ ಮಟ್ಟಕ್ಕಿಂತ ಅತಿಯಾಗಿದ್ರೆ ಅದನ್ನ ನಾವು ಡಯಾಬಿಟಿಸ್ ಅಥವಾ ಮಧುಮೇಹ ಅಂತೀವಿ. ಯೂಶಲಿ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಅಲ್ಲಿ ಇನ್ಸುಲಿನ್ ಕಡಿಮೆ ಆಗಿರೋದು ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಥವಾ ಎರಡೂ ಕಾರಣದಿಂದ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಅಥವಾ ಮಧುಮೇಹ ಬರಬಹುದು. ಈಗ ಇನ್ಸುಲಿನ್ ಶರೀರದಲ್ಲಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇರುತ್ತೆ ಹೊಟ್ಟೆನಲ್ಲಿ, ಅದರಿಂದ ಇನ್ಸುಲಿನ್ ಬರುತ್ತೆ. ನಾವು ಯಾವಾಗ ಊಟ ಮಾಡ್ತೀವಿ ಮಾಡಿದ ತಕ್ಷಣ ಅದರಿಂದ ಜೀರ್ಣಕ್ರಿಯೆಗೆ ಅಥವಾ ಪಚನ ಕ್ರಿಯೆಗೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಒಂದ್ಸರಿ ನಾವು ಊಟನ ಮಾಡಿದ್ಮೇಲೆ ಅದರಲ್ಲಿ ಜೀರ್ಣ ಆಗಿದಂತಹ ಸಕ್ಕರೆ ಅಂಶ ಏನಿರುತ್ತೆ ಅದು ಕರುಳಿನಿಂದ ರಕ್ತಕ್ಕೆ ಬರಬೇಕಾದ್ರೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಸೊ ಮಾಮೂಲಿಯಾಗಿ ಇದು ಆಲ್ಫಾ ಸೆಲ್ ಅಥವಾ ಬೀಟಾ ಸೆಲ್ ಅಂತ ಇರೋದ್ರಿಂದ ಇನ್ಸುಲಿನ್ ಅಥವಾ ಗ್ಲುಕಾಗೋನ್ ಅಂತ ಹಾರ್ಮೋನ್ಗಳು ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ. ಸೊ ಮಧುಮೇಹದಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ನು ಎಲ್ಲಾ ವ್ಯಕ್ತಿಗಳಲ್ಲೂ ನಾವು ತಿಂದ ಮೇಲೆ ಸಪೋಸ್ ನಾವು ಅನ್ನ ಅಥವಾ ಚಪಾತಿನ ತಿಂದ ಮೇಲೆ ಅದರಲ್ಲಿರೋ ಸಕ್ಕರೆ ಅಂಶ ಕರುಳಿನಿಂದ ರಕ್ತಕ್ಕೆ ಬರಬೇಕು, ಅಲ್ಲಿಂದ ಬೇರೆ ಬೇರೆ ಆರ್ಗನ್ಗಳಿಗೆ ಅಂದ್ರೆ ಲಿವರ್ಗೆ ಅಥವಾ ಮಾಂಸಖಂಡಗಳಿಗೆ ಈ ತರ ಹೋಗ್ಬೇಕು. ಅಲ್ಲಿ ಅದನ್ನ ಸ್ಟೋರೇಜ್ ಆಗಿ ಯೂಸ್ ಆಗುತ್ತೆ. ಇದು ಮಾಮೂಲಿಯಾಗಿ ನಡೆಯುವಂತ ಒಂದು ಕ್ರಿಯೆ ಶರೀರದಲ್ಲಿ. ಸೊ ಆ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶನ ಯೂಸ್ ಮಾಡಿಕೊಂಡು ಮಾಂಸಖಂಡಗಳು ಅಥವಾ ಲಿವರ್ ಅಥವಾ ಬೇರೆ ಆರ್ಗನ್ಗಳು ಅದನ್ನ ಎನರ್ಜಿಯಾಗಿ ಪರಿವರ್ತಿತ ಮಾಡಿ ಉಪಯೋಗಿಸ್ಕೊಳ್ತವೆ. ಸೊ ಇದು ನಾರ್ಮಲ್ ಆಗಿ ಒಂದು ನಡೆಯುವಂತ ಶರೀರದಲ್ಲಿ ನಡೆಯುವಂತ ಕ್ರಿಯೆ. ಸೊ ಅದು ನಾರ್ಮಲ್ ಆಗಿ ನಡೆಯುವ ಕ್ರಿಯೆನಲ್ಲಿ ಕೆಲವು ಸಾರಿ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಯಾವಾಗ ನಾವು ಇರುವ ಸಕ್ಕರೆ ಅಂಶನ ಸರಿಯಾಗಿ ಪರಿಣಾಮಕಾರಿಯಾಗಿ ಉಪಯೋಗಿಸಕ್ಕಾಗಿಲ್ಲ ಅಂತ ಹೇಳಿದಾಗ ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಡಯಾಬಿಟಿಸ್ ಬರುವ ಸಾಧ್ಯತೆಗಳಿರ್ತವೆ. ಈ ಡಯಾಬಿಟಿಸ್ ಅಲ್ಲಿ 2-3 ತರ ಡಯಾಬಿಟಿಸ್ಗಳನ್ನ ನಾವು ಯೂಶಲಿ ನೋಡ್ಬೋದು. ಯೂಶಲಿ ನಮ್ಮ ಹತ್ರ ಪೇಷಂಟ್ ಬಂದಾಗ ನನ್ಗೆ ಯಾವ ಶುಗರ್ ಇರೋದು, ಇದು ಯೂರಿನಲ್ಲಿ ಇರೋ ಶುಗರ ಅಥವಾ ಬ್ಲಡ್ ಅಲ್ಲಿ ಇರೋ ಶುಗರ ಅಂತೆಲ್ಲ ಕೇಳ್ತಿರ್ತಾರೆ. ಯೂಶಲಿ ಶುಗರ್ ಆ ತರ ಹೇಳಕ್ ಬರಲ್ಲ. ಎಲ್ಲಾ ಯೂರಿನಲ್ಲಿ ಅಷ್ಟೇ ಶುಗರ್ ಕಾಣಿಸೋದು ಅಥವಾ ಎಲಿಮೆಂಟರಿ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದು ತುಂಬಾ ಅಪರೂಪವಾಗಿ ಕಾಣ್ಬರೋದು ಅದು ಈ ಮಧುಮೇಹ ಕಾಯಿಲೆಗೆ ಅಥವಾ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಿರೋದಲ್ಲ. ಯೂಶಲಿ ಡಯಾಬಿಟಿಸ್ ಅಲ್ಲಿ 2-3 ತರ ಇರುತ್ತೆ. ಒಂದು ಮೊದಲನೇದು ಟೈಪ್ 1 ಡಯಾಬಿಟಿಸ್ ಅಂತ. ಯೂಶಲಿ ಇದು ಚಿಕ್ಕ ವಯಸ್ಸಿನಲ್ಲಿ ಕಂಡು ಬರುತ್ತೆ. ಯೂಶಲಿ ಯಾವ ವಯಸ್ಸಲ್ಲಿ ಕಂಡು ಬರ್ಬೋದಾದ್ರೂ ಮಾಮೂಲಿಯಾಗಿ ಕಂಡು ಬರೋ ವಯಸ್ಸು ಒಂದು 8ರಿಂದ 15-20 ವರ್ಷ ತನಕ ಇದು ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಇದರಲ್ಲಿ ಯೂಶಲಿ ಇನ್ಸುಲಿನ್ ಆಲ್ಮೋಸ್ಟ್ ಇರೋದೇ ಇಲ್ಲ. ಅದರಿಂದ ಇವ್ರಿಗೆ ಯಾವಾಗ್ಲೂ ಸಕ್ಕರೆ ಕಾಯಿಲೆ ಮಾತ್ರೆಗಳು ಇವ್ರಿಗೆ ಕೆಲಸ ಮಾಡೋದಿಲ್ಲ. ಸೊ ಇವ್ರಿಗೆ ಟೈಪ್ 1 ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆದ ತಕ್ಷಣದಿಂದಾನೇ ಈ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಗೆ ಇನ್ಸುಲಿನ್ ಅವಶ್ಯಕತೆ ಇದ್ದೇ ಇರುತ್ತೆ. ಯೂಶಲಿ ಇವರು ಮಕ್ಕಳಲ್ಲಿ ಕಂಡುಬರುವಂತ ಕಾಯಿಲೆಗೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇನ್ನ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಯೂಶಲ್ ಆಗಿ ಅಡಲ್ಟ್ ಪೇಷಂಟ್ ಅಲ್ಲಿ ಅಂದ್ರೆ 20 ವರ್ಷದ ನಂತರ 25 ವರ್ಷದ ನಂತರ ಆಮೇಲೆ ನಂತರ ಕಂಡುಬರುವಂತ ಡಯಾಬಿಟಿಸ್ ಏನ್ ಹೇಳ್ತೀವಿ ಇದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಯೂಶಲಿ ಇದು ವ್ಯಕ್ತಿಗಳು ಸ್ವಲ್ಪ ದಪ್ಪ ಇರ್ತಾರೆ, ಅದು ಇವ್ರಿಗೆ ಮಾತ್ರೆಗಳು ಕೂಡ ಕೆಲಸ ಮಾಡ್ತವೆ. ಮತ್ತು ಇವರು ಕೂಡ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಇವ್ರಿಗೂ ಕೂಡ ಇನ್ಸುಲಿನ್ ಕಡಿಮೆ ಆಗಿ ಇವರು ಕೂಡ ಮುಂದೊಂದು ದಿನ ಇನ್ಸುಲಿನ್ ತಗೋಬೇಕಾಗಿ ಬರ್ಬೋದು. ಮಾತ್ರೆಗಳು ತಗೊಂಡು ಇನ್ಸುಲಿನ್ ತಗೊಂಡಂತ ಪೇಷಂಟ್ಗಳು ಕೂಡ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನಾವು ನೋಡ್ಬೋದು. ಯೂಶಲಿ ಏನಕ್ಕೆ ಬರುತ್ತೆ ಟೈಪ್ 2 ಡಯಾಬಿಟಿಸ್? ಈಗ ಟೈಪ್ 1 ಡಯಾಬಿಟಿಸ್ ಬರೋದು ಅದು ಹೆರಿಡಿಟ್ರಿ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ. ಅಂದ್ರೆ ನಮ್ಮ ಶರೀರದ ಒಂದು ರೋಗ ನಿರೋಧಕ ಶಕ್ತಿನೇ ಅದು ತಪ್ಪಾಗಿ ಕೆಲಸ ಮಾಡಿದಾಗ ಈ ಬೀಟಾ ಸೆಲ್ಸ್ ಅಂತ ಏನ್ ಹೇಳಿದ್ವಿ ಪ್ಯಾಂಕ್ರಿಯಾಸ್ ಅದು ಡ್ಯಾಮೇಜ್ ಆಗಿ ಇನ್ಸುಲಿನ್ ಬರತಕ್ಕಂಥ ಸೆಲ್ಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆದ್ರೆ ಇನ್ಸುಲಿನ್ ಕೊರತೆ ಉಂಟಾಗಿ ಇದು ಟೈಪ್ 1 ಡಯಾಬಿಟಿಸ್ ಅಂತ ಬರುತ್ತೆ. ಯೂಶಲಿ ಮಕ್ಕಳಲ್ಲಿ ಕಂಡು ಬರುತ್ತೆ. ಇನ್ನ ಟೈಪ್ 2 ಡಯಾಬಿಟಿಸ್ ಕಂಡು ಬರೋದು ಯೂಶಲಿ ಬೊಜ್ಜು ಅಥವಾ ಒಬೆಸಿಟಿ ಏನ್ ಹೇಳ್ತೀವಿ ಅದರಿಂದ ಯೂಶಲಿ 40 ವರ್ಷ ಆದ್ಮೇಲೆ ಬರ್ಬೋದು ಅಂತ ಹೇಳ್ತೀವಿ. ಬಟ್ ಇತ್ತೀಚೆಗೆ ಹೆಚ್ಚಿನ ಜನ 25 ವರ್ಷ 30 ವರ್ಷದಲ್ಲೆಲ್ಲ ಬರುತ್ತಾ ಶುರುವಾಗಿದೆ. ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಒಂದು ಬೊಜ್ಜು ಮತ್ತು ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ ಅಥವಾ ವ್ಯಾಯಾಮ ಅಥವಾ ಶಾರೀರಿಕ ಇಲ್ಲದೆ ಇರೋದು ಇದಕ್ಕೊಂದು ಕಾರಣ ಇರುತ್ತೆ. ಇನ್ನು ಮೂರನೇದು ಇಲ್ಲಿ ತೋರಿಸಿದಾಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಅಂದ್ರೆ ಗರ್ಭಿಣಿಯರಲ್ಲಿ ಕಂಡು ಬರುವಂತಹ ಸಕ್ಕರೆ ಕಾಯಿಲೆ ಇರುತ್ತೆ. ಯೂಶಲಿ ಇದು
ಆ ಗರ್ಭಿಣಿಯರಾಗಿದ್ದಾಗ ಹೊಟ್ಟೆಯಲ್ಲಿರುವ ಮಗುವಿನ ಮತ್ತು ಅದ್ರ ಹೊಕ್ಕಳು ಬಳ್ಳಿನಲ್ಲಿರುವಂತ ಒಂದು ಚೇಂಜಸ್ ಏನಾಗುತ್ತೆ ಪ್ರೆಗ್ನೆನ್ಸಿನಲ್ಲಿ, ಅದರಿಂದ ಬರತಕ್ಕಂಥ ಒಂದು ಸಕ್ಕರೆ ಕಾಯಿಲೆ ಇರುತ್ತೆ. ಇದಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಯೂಶುವಲಿ ಇದರಲ್ಲೂ ಕೂಡ ಕೆಲವು ಸಾರಿ ಮಾತ್ರೆಗಳನ್ನು ಯೂಸ್ ಮಾಡಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಈ ಪೇಷಂಟ್ಗಳಿಗೆ ಕೂಡ ಇನ್ಸುಲಿನ್ನೇ ಸಜೆಸ್ಟ್ ಮಾಡ್ತೀವಿ. ಮತ್ತೆ ಇದು ಗೆಸ್ಟೇಷನ್ ಡಯಾಬಿಟಿಸ್ 95 to 98% ಆಫ್ ದ ಟೈಮ್ಸ್ ಡೆಲಿವರಿ ಆದ ತಕ್ಷಣ ಹೊರಟೋಗೋ ಸಾಧ್ಯತೆ ಇರುತ್ತೆ. ಬಟ್ ಆದರೂ ಕೂಡ ಕೆಲವು ಸರಿ 100ಕ್ಕೆ 1 ಅಥವಾ 2 ಪೇಷಂಟ್ಸ್ ಅಲ್ಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಡೆಲಿವರಿ ನಂತರನೂ ಉಳ್ಕೊಳ್ಳೋ ಚಾನ್ಸಸ್ ಇದ್ದು ಅವರು ಮುಂದೆ ಕೂಡ ಡಯಾಬಿಟಿಸ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾದ ಅವಶ್ಯಕತೆ ಕಂಡು ಬರ್ಬೋದು. ಸೊ ಇದು ನಾನು ಇದುವರೆಗೆ ಹೇಳಿದ್ದನ್ನ ಟೈಪ್ 1 ಡಯಾಬಿಟಿಸ್ 5 to 10% ಇರುತ್ತೆ. ಇದು ಎನಿ ಏಜ್ ಅಲ್ಲಿ ಬರ್ಬೋದು, ಬಟ್ ಯೂಶುವಲಿ ಚಿಕ್ಕ ವಯಸ್ಸಲ್ಲಿ ಕಂಡು ಬರುತ್ತೆ. ಟೈಪ್ 2 ಡಯಾಬಿಟಿಸ್ ನಾವು ಕಾಮನೆಸ್ಟ್ ಆಗಿ ನೋಡೋದು ಟೈಪ್ 2 ಡಯಾಬಿಟಿಸ್ ಇದು ವಯಸ್ಸಾದ ವ್ಯಕ್ತಿಗಳಲ್ಲಿ ಅಥವಾ 30 ವರ್ಷ ನಂತರ ಕಂಡು ಬರುವಂತ ಇದಿರುತ್ತೆ. ಮತ್ತೆ ಮಧ್ಯೆ ಹೇಳಿದಾಗೆ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಯಾವಾಗಲೂ ಡೇ ಆಫ್ ಡಯಾಗ್ನೋಸ್ ಇದ್ದಾನೆ ಅವ್ರಿಗೆ ಇನ್ಸುಲಿನ್ ಅವಶ್ಯಕತೆ ಬರುತ್ತೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಮಾತ್ರೆ ಮತ್ತೆ ಇನ್ಸುಲಿನ್ ಎರಡನ್ನೂ ತಗೋಬೇಕಾದ ಅವಶ್ಯಕತೆ ಬರುತ್ತೆ. ಸೊ ಇನ್ಸುಲಿನ್ ಏನಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬೇಕು ಅಂದ್ರೆ ಒಂದ್ಸಾರಿ ನಾವು ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡೋ ತನಕ ಪೇಷಂಟ್ಗೆ ಡಯಾಬಿಟಿಸ್ ಬಂದಿರಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ತುಂಬಾ ದಪ್ಪ ಇರೋದ್ರಿಂದನೋ ಅಥವಾ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದನೋ ನಮ್ಮ ಶರೀರದ ಸೆಲ್ಸ್ಗಳು ಏನಿರುತ್ತೆ ಮಸಲ್ದಾಗ್ಲಿ ಅಥವಾ ಲಿವರ್ದಾಗ್ಲಿ ಸೆಲ್ಸ್ಗಳು ಅದು ಇನ್ಸುಲಿನ್ಗೆ ಸರಿಯಾಗಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಆ ಥರ ಮಾಡಲಿಲ್ಲ ಅಂದ್ರೆ ಆವಾಗ ಶುಗರ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಫ್ ಡಯಾಬಿಟಿಸ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಓವರ್ ವೆಯ್ಟ್ ಅಥವಾ ಅತಿಯಾದ ತೂಕ. ಈಗ ನಾವು ಹೇಳ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ಮೊದಲು ನಾವು ನೋಡಿದಾಗೆ ಹಳೆ ನೀವು ವಿಡಿಯೋಸ್ ಫೋಟೋಸ್ ಎಲ್ಲ ನೋಡಿದ್ರೆ ಈ ಓವರ್ ವೆಯ್ಟ್ ಅಂತ ಅಥವಾ ಬೊಜ್ಜು ಇರೋಂಥ ವ್ಯಕ್ತಿಗಳು ತುಂಬಾ ಕಡಿಮೆ ಇರ್ತಿದ್ರು. ಈಗ ಬರ್ತಾ ಬರ್ತಾ ಒಬೆಸಿಟಿ ಅಥವಾ ಓವರ್ ವೆಯ್ಟ್ ಏನ್ ಜನರಲ್ ಪಾಪ್ಯುಲೇಷನ್ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಏನಕ್ಕೆ ಈ ತರ ಆಗಿದೆ ಅಂದ್ರೆ ಒಂದು ಇನ್ಆಕ್ಟಿವ್ ಲೈಫ್ ಸ್ಟೈಲ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಲ್ಲ ಆ ತರ. ಸೊ ಎಲ್ಲಾ ಕಡೆ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗೋ ಚಾನ್ಸ್ ಕಡಿಮೆ ಇರುತ್ತೆ. ಮೋಸ್ಟ್ ಆಫ್ ದಿ ಎಂಟರ್ಟೈನ್ಮೆಂಟ್ ಅವು ಹೊರಗಡೆ ಆಡೋದಕ್ಕಿಂತ ಮನೇಲೆ ಕೂತು ಟಿವಿ ನೋಡೋದು ಈ ತರದ ಒಂದು ಇನ್ಆಕ್ಟಿವ್ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ. ಅದರಿಂದ ಇದು ಈ ಸೆಡೆಂಟರಿ ಲೈಫ್ ಸ್ಟೈಲು ಕೂಡ ಡಯಾಬಿಟಿಸ್ಗೆ ಒಂದು ರಿಸ್ಕ್ ಫ್ಯಾಕ್ಟರ್. ಮತ್ತು ಇನ್ನೊಂದು ಪೇಷಂಟ್ ಆಲ್ರೆಡಿ ಈಗ ಅವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಅಥವಾ ಲಿಪಿಡ್ ಲೆವೆಲ್ ಜಾಸ್ತಿ ಇದ್ರೆ ಅಥವಾ ಅವ್ರಿಗೆ BP ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಜಾಸ್ತಿ ಇದ್ರೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಡಯಾಬಿಟಿಸ್ ಡೆವಲಪ್ಮೆಂಟ್ಗೆ. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅಂದ್ರೆ ಮನೆಯಲ್ಲಿ ಯಾರಿಗಾರು ಆಲ್ರೆಡಿ ಒಬ್ಬರಿಗೆ ಪೇಷಂಟ್ಗೆ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಅವ್ರ ಮನೆಯಲ್ಲಿ ಬೇರೆಯವ್ರಿಗೂ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಅನುವಂಶೀಯತೆ ಕಾರಣ ಇರ್ಬೋದು ಅಥವಾ ಅದೇ ಒಬ್ರು ಪೇರೆಂಟ್ಸ್ ಅಥವಾ ಇಬ್ರು ಪೇರೆಂಟ್ಸ್ ಇದ್ರೆ ರಿಸ್ಕ್ ಡಯಾಬಿಟಿಸ್ ಬರೋಂಥ ರಿಸ್ಕ್ ಇನ್ನೂ ಜಾಸ್ತಿ ಇರುತ್ತೆ. ಈಗ ಕಾಮನೆಸ್ಟ್ ಆಗಿ ಯಾವಾಗ ನಾವು ಪೇಷಂಟ್ಗೆ ಡಯಾಬಿಟಿಸ್ ಅಥವಾ ಮಧುಮೇಹ ಶುರುವಾಗಿದೆ ಅಂತ ಹೇಳ್ಬೇಕು ಅಂದ್ರೆ ಒಂದು ಕಾಮನೆಸ್ಟ್ ಸಿಂಪ್ಟಮ್ಸ್ಗಳು ಅಂದ್ರೆ ಹೆಚ್ಚಾಗಿ ಮೂತ್ರವನ್ನು ಪಾಸ್ ಮಾಡೋದು. ಫ್ರೀಕ್ವೆನ್ಸಿ ಯೂರಿನರಿ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ರಾತ್ರಿ ಯೂರಿನೇಷನ್ಗೆ ಮೂತ್ರ ವಿಸರ್ಜನೆಗೆ 2-3 ಸಾರಿ ಹೇಳೋದಿದ್ರೆ ಅಥವಾ ರಾತ್ರಿ ಬಾಯಾರಿಕೆ ಎದ್ದು ನೀರು ಕುಡಿಬೇಕು ಅಂತಿದ್ರೆ ಇವೆಲ್ಲ ಅಥವಾ ಹೆಚ್ಚಾಗಿ ಹಸುವಾಗುವುದು ಇವೆಲ್ಲ ಕಾಮನೆಸ್ಟ್. ಪಾಲಿಯೂರಿಯಾ, ಪಾಲಿಟಿಪ್ಸಿಯಾ ಅಥವಾ ಪಾಲಿಫೇಜಿಯಾ ಏನ್ ಹೇಳ್ತೀವಿ ಇವೆಲ್ಲ ಕೂಡ ಡಯಾಬಿಟಿಸ್ ಮೊದಲಾಗಿ ಕಂಡುಬರುವಂತ ಲಕ್ಷಣಗಳು. ಇದ್ರ ಜೊತೆಗೆ ಶುಗರ್ ತುಂಬಾ ಜಾಸ್ತಿ ಆದಾಗ ರಕ್ತದಲ್ಲಿ ಶುಗರ್ ಅಂಶ 400 ಅಥವಾ ಅದಕ್ಕಿಂತ ಹೆಚ್ಚಾದ್ರೆ ದೃಷ್ಟಿ ಕೂಡ ಕಡಿಮೆ ಆಗ್ಬೋದು, ಬ್ಲರಿಂಗ್ ಆಫ್ ವಿಷನ್ ಆಗ್ಬೋದು. ಎರಡನೇದಾಗಿ ಕೆಲವು ಸರಿ ಕಾಲು ಉರಿ ಬಂದಾಗ ಸ್ವಲ್ಪನೇ ಶುಗರ್ ಇದ್ರು ಅಂದ್ರೆ ಶುಗರ್ ಇನ್ನು ಕೂಡ ಜಸ್ಟ್ ಶುರುವಾಗಿದ್ರು ಕೂಡ ಕಾಲು ಉರಿ ಶುರುವಾಗುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ ಒಂದು ಮಧುಮೇಹ ಅಥವಾ ಡಯಾಬಿಟಿಸ್ ಶುರುವಾಗಿರೋ ಲಕ್ಷಣಗಳಿರುತ್ತೆ. ಇನ್ನೊಂದು ಪೇಷಂಟ್ ಅತಿಯಾದ ಶುಗರ್ ಆದ್ರೆ 300-400 ಪ್ಲಸ್ ಅಲ್ಲಿ ಆದ್ರೆ ತುಂಬಾ ಸುಸ್ತು ಬರ್ಬೋದು ಅಥವಾ ವೀಕ್ನೆಸ್ ಅಥವಾ ಡಿಸಿನೆಸ್ ಅಂತ ಹೇಳ್ತೀವಿ ಇದೆಲ್ಲ ಶುರುವಾಗೋದು ಕೂಡ ಶುಗರ್ ಲಕ್ಷಣ. ಇವೇನಾದ್ರು ಕಂಡು ಬಂದ್ರಲ್ಲಿ ಆ ಪೇಷಂಟ್ಗೆ ಡಯಾಬಿಟಿಸ್ ಶುರುವಾಗಿದೆ ಅಂತ ನಾವು ಬ್ಲಡ್ ಟೆಸ್ಟ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಈಗ ಒಂದ್ಸಾರಿ ಡಯಾಬಿಟಿಸ್ ಶುರುವಾದ್ಮೇಲೆ ಯೂಶುವಲಿ ಅದು ರಿವರ್ಸ್ ಮಾಡ್ತೀವ ಅನ್ನೋದು ಹೊಸ ಕಾನ್ಸೆಪ್ಟ್ ಇರ್ಬೋದು. ಬಟ್ ಅದರಿಂದ ನಾವು ಲೈಫ್ ಲಾಂಗ್ ಇರುವಂತ ಕಾಯಿಲೆ ಅಂತ ಹೇಳ್ತೀವಿ. ಆಗ ಲೈಫ್ ಲಾಂಗ್ ಇದ್ದಾಗ ಡಯಾಬಿಟಿಸ್ ವರ್ಷ ಕಂಟಿನ್ಯೂ ಆಗುತ್ತಲ್ವಾ ಅವಾಗ ಸುಮಾರು ಕಾಂಪ್ಲಿಕೇಶನ್ ಕಂಡು ಬರುತ್ತೆ. ಅದಕ್ಕೆ 2 ತರ ಕಾಂಪ್ಲಿಕೇಶನ್ ಅಂತೀವಿ. ಸಣ್ಣ ಬ್ಲಡ್ ರಕ್ತನಾಳಗಳಿಂದ ಡ್ಯಾಮೇಜ್ ಆಗಿ ಅದರಿಂದ ಬರುವಂತ ಕಾಂಪ್ಲಿಕೇಶನ್ಗೆ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತೀವಿ. ಅದು ಯೂಶುವಲಿ ರೆಟಿನೋಪತಿ ಅಥವಾ ಕಣ್ಣಿನ ಅಕ್ಷಿಪಟಲ ಅಂತ ಹೇಳ್ತೀವಿ. ರೆಟಿನಾ ಡ್ಯಾಮೇಜ್ ಆಗುತ್ತೆ ರೆಟಿನೋಪತಿ. ಇದರಿಂದ ಕೆಲವು ಸರಿ ದೃಷ್ಟಿ ಕೂಡ ಹೋಗ್ಬೋದು. ನೋಡಿರ್ಬೋದು ಕೆಲವು ಸರಿ 20 ವರ್ಷ 30 ವರ್ಷ ಶುಗರ್ ಎಲ್ಲ ಆದ್ಮೇಲೆ ಲೇಸರ್ ಮಾಡಿಸ್ಕೋತೀವಿ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ರಕ್ತನಾಳಗಳು ರೆಟಿನಾದಲ್ಲಿ ಏನಿರ್ತವೆ ಅದು ಶುಗರ್ ತುಂಬಾ ದಿನ ಆದ್ಮೇಲೆ ಡ್ಯಾಮೇಜ್ ಆಗಿರೋದ್ರಿಂದ ರಕ್ತಸ್ರಾವ ಆಗೋದು, ಬ್ಲೀಡಿಂಗ್ ಆಗ್ಬೋದು ರೆಟಿನಾ ಒಳಗಡೆಗೆ. ಆಗ ದೃಷ್ಟಿ ಕೂಡ ಹೋಗೋ ಚಾನ್ಸಸ್ ಇರುತ್ತೆ.
ಅದರಿಂದ ಒಂದ್ಸಾರಿ ಶುಗರ್ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಅದು ಪತ್ತೆ ಹಚ್ಚಿ ಅದು ಟ್ರೀಟ್ಮೆಂಟ್ ತಗೋತಿರ್ಬೇಕಾದ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆದ್ರೂ ನಾವು ರೆಗ್ಯುಲರ್ ಆಗಿ ರೆಟಿನಾ ಚೆಕ್ ಮಾಡ್ಬೇಕು. ಇನ್ನೊಂದು ನರ್ವ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಒಂದು ಈ ಶುಗರ್ ರಕ್ತದಲ್ಲಿ 140 ಶುಗರ್ ಇರಬೇಕು ಅಂತ ಹೇಳ್ತೀವಿ. 200 ಹೋದ್ಮೇಲೆ 200ದ ಮೇಲಿದ್ರೆ ಬ್ಲಡ್ ಶುಗರ್ ರ್ಯಾಂಡಮ್ ಶುಗರು ಡಯಾಬಿಟಿಸ್ ಅಂತ ಹೇಳ್ತೀವಿ. ಬಟ್ ಇನ್ನೂ ಅದೇ ಇಂಪೇರ್ಡ್ ಅಥವಾ ಗ್ಲೂಕೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಲ್ಲ, 140ರಿಂದ 160, 170 ಆಗೋಷ್ಟರೊಳಗನೆ ಕಾಲಿನಲ್ಲಿ ಉರಿ ಅಥವಾ ನಮ್ಮನೆಸ್ ಶುರುವಾಗ್ಬೋದು. ಇದಕ್ಕೆ ಡಯಾಬಿಟಿಕ್ ಪಾಲಿನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಯಾರಿಗಾದ್ರೂ ಕಾಲು ಉರಿ ಅಥವಾ ಕಾಲು ನಮ್ನೆಸ್ ಅಥವಾ ಟಿಂಗ್ಲಿಂಗ್ ಶುರುವಾದ್ರೆ ಅವರು ಕೂಡ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ. ಇನ್ನು ಕಿಡ್ನಿ ಫೇಲ್ಯೂರ್ ಕೂಡ ಒಂದು ಶುಗರ್ದು ಡಯಾಬಿಟಿಸ್ದು ಕಾಂಪ್ಲಿಕೇಶನ್ ಆಗಿರ್ತದೆ. ಯೂಶಲಿ ಪ್ರಪಂಚದಲ್ಲಿ ಎಲ್ಲಾ ಡಯಾಲಿಸಿಸ್ ಪೇಷಂಟ್ ತಗೊಂಡ್ರು ಈಗಿನ ಕಾಲದಲ್ಲಿ ಕಾಮನೆಸ್ಟ್ ಕಾರಣ ಕಿಡ್ನಿ ಫೇಲ್ಯೂರ್ಗೆ ಅಂದ್ರೆ ಅದು ತುಂಬಾ ದೀರ್ಘಾವಧಿಯಿಂದ ಇರುವಂತ ಸಕ್ಕರೆ ಕಾಯಿಲೆ. ಯೂಶಲಿ ನಾವು ಮೊದಲೆಲ್ಲ ನೋಡ್ಬೇಕಾದ್ರೆ ಶುಗರ್ ಡಯಾಬಿಟಿಸ್ ಬಂದ್ಮೇಲೆ 10 ವರ್ಷ 15 ವರ್ಷ ಆದ್ಮೇಲೆ ಕಿಡ್ನಿ ಪ್ರಾಬ್ಲಮ್ಗಳು ಶುರುವಾಗ್ತಿತ್ತು. ಇವಾಗ ಬೇರೆ ಕಾಯಿಲೆಗಳು ಕೂಡ ಅಂದ್ರೆ ಕೊಲೆಸ್ಟ್ರಾಲ್ ಅಥವಾ BP ಎಲ್ಲ ಜಾಸ್ತಿ ಇರೋದ್ರಿಂದ ಮೊದಲಿಗಿಂತ ಅರ್ಲಿ ಏಜ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಅದು ಕಿಡ್ನಿ ಫೇಲ್ಯೂರ್ ಶುರುವಾಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹೇಳಿದಂಗೆ ರೆಟಿನೋಪತಿ ಏನಂದ್ರೆ ಅದು ಶುಗರ್ ತುಂಬಾ ಜಾಸ್ತಿ ಆದಾಗ ಬ್ಲಡ್ ನಲ್ಲಿ ಅದು ರಕ್ತದಲ್ಲಿರೋ ರಕ್ತನಾಳಗಳು ಡ್ಯಾಮೇಜ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ತರ ಇದು ನ್ಯೂರೋಪತಿ ನಾನು ಹೇಳಿದಾಗೆ ಇದು ನರಗಳು ಡ್ಯಾಮೇಜ್ ಆಗಿರುತ್ತೆ. ನ್ಯೂರೋಪತಿ ಅಂದ್ರೆ ಕಾಲಲ್ಲಿರುವ ನರಗಳಿಗೆ ಬ್ಲಡ್ ಅನ್ನು ಸಪ್ಲೈ ಮಾಡುವಂತ ರಕ್ತನಾಳಗಳು ಕ್ಯಾಪಿಲರೀಸ್ ಅಂತ ಏನ್ ಹೇಳ್ತೀವಿ, ಮೈಕ್ರೋವೆಸಲ್ಸ್ ಡ್ಯಾಮೇಜ್ ಆಗೋದ್ರಿಂದ ಆ ನರಗಳಿಗೆ ಪ್ರಾಬ್ಲಮ್ ಆಗಿ ಅದರಿಂದ ನ್ಯೂರೋಪತಿ ಆಗುತ್ತೆ. ಯೂಶಲಿ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ಡ್ರೈನೆಸ್ ಆಫ್ ದಿ ಸ್ಕಿನ್ ಇರ್ಬೋದು, ಕಾಲು ಉರಿ ಬರ್ಬೋದು, ಟಿಂಗ್ಲಿಂಗ್ ಆಗ್ಬೋದು, ಇದೆಲ್ಲ ಕೂಡ ಅದ್ರ ಸಿಂಪ್ಟಮ್ ಇರುತ್ತೆ. ಸೊ ಡಯಾಬಿಟಿಸ್ ಕಿಡ್ನಿ ಪ್ರಾಬ್ಲಮ್ ಅಂದ್ರೆ ಅದು ಯೂಶಲಿ ಅರ್ಲಿ ಸ್ಟೇಜಸ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಶುರುವಾಗ್ಬೋದು. ಎರಡನೇ ಶುಗರ್ ತುಂಬಾ ದಿನ ಆದ್ಮೇಲೆ ಫಸ್ಟ್ ಕ್ರಿಯಾಟಿನ್ ಅಂತ ಏನ್ ಹೇಳ್ತೀವಿ ಕಿಡ್ನಿ ಫಂಕ್ಷನ್ ಅದು ಅಬ್ನಾರ್ಮಲ್ ಆಗಕ್ಕೆ ಶುರುವಾಗ್ಬೋದು. ಅದನ್ನ ನಾವು ಅದರಿಂದ ಪ್ರತಿ ವರ್ಷ ಒಂದ್ಸಾರಿ ಶುಗರ್ ಅಂತ ಡಯಾಗ್ನೋಸ್ ಆದ್ಮೇಲೆ ನಾವು ಪ್ರತಿ ವರ್ಷ ಅದನ್ನ ಟೆಸ್ಟ್ ಕ್ರಿಯಾಟಿನ್ ಮತ್ತೆ ಯೂರಿನ್ ರೊಟ್ಟಿನ ಟೆಸ್ಟ್ ಮಾಡಿಸ್ಕೊತಾ ಇದ್ರೆ ನಾವು ಕಿಡ್ನಿ ಪ್ರಾಬ್ಲಮ್ ಶುರುವಾಗಿದ್ದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡ್ಬೋದಾಗಿದೆ. ಇನ್ನು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಶರೀರದಲ್ಲಿ ದೊಡ್ಡ ರಕ್ತನಾಳಗಳನ್ನ ಡ್ಯಾಮೇಜ್ ಆಗಿರ್ಬೋದು. ಅಥೆರೋಸ್ಕ್ಲಿರೋಸಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡ್ಬೋದು. ಅದು ಈಗ ಮೆದುಳಿಗೆ ರಕ್ತ ಸಪ್ಲೈ ಮಾಡುವಂತ ರಕ್ತನಾಳಗಳನ್ನ ಅಥೆರೋಸ್ಕ್ಲಿರೋಸಿಸ್ ಅಥವಾ ಆದ್ರೆ ಅದರಿಂದ ಸ್ಟ್ರೋಕ್ ಅಂತೀವಲ್ಲ, ಪಾರ್ಶ್ವವಾಯು ಅಥವಾ ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅದೇ ತರ ಎಲ್ಲದಕ್ಕಿಂತ ಅತಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಅಂದ್ರೆ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಥವಾ ಒಂದ್ ವಯಸ್ಸು ದಾಟದ್ಮೇಲೆ 45 ವರ್ಷ ಆದ್ಮೇಲೆ ಮರಣಕ್ಕೆ ಕಾಮನೆಸ್ಟ್ ಕಾರಣ ಅಂದ್ರೆ ಹಾರ್ಟ್ ಕಾಯಿಲೆಗಳು. ಇದಕ್ಕೆ ಹಾರ್ಟ್ ಅಟ್ಯಾಕ್ಗೆ ಕಾಮನೆಸ್ಟ್ ಕಾರಣ ಇತ್ತೀಚೆಗೆ ಅಂದ್ರೆ ಪೇಷಂಟ್ಗೆ ಡಯಾಬಿಟಿಸ್ ಇರುವಂತದ್ದು. ಯೂಶಲಿ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತದೆ ಅಂದ್ರೆ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ರಕ್ತನಾಳದಲ್ಲಿ ಹಾರ್ಟ್ಗೆ ಸಪ್ಲೈ ಮಾಡುವಂತ ರಕ್ತನಾಳದಲ್ಲಿ ಕೊಬ್ಬಿನ ಅಂಶ ಡಿಪಾಸಿಟ್ ಆಗಿ ಅದು ಯಾವ್ದಾದ್ರು ಒಂದು ಕ್ಷಣದಲ್ಲಿ ಸಡನ್ ಆಗಿ ಫುಲ್ ಬ್ಲಾಕ್ ಆದಾಗ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದರಿಂದ ಪರಿಣಾಮ ಏನು ಅಂದ್ರೆ ಒಂದು ಹಾರ್ಟ್ ಫೇಲ್ಯೂರ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಅದು ಎಷ್ಟೊಂದ್ ಸರಿ ಇವಕ್ಕೆ ತೊಂದರೆ ಆಗ್ಬೋದು. ಇನ್ನು ಇದೇ ತರ ಇನ್ನೊಂದು ಕಾಂಪ್ಲಿಕೇಶನ್ ಏನಂದ್ರೆ ಇದಕ್ಕೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ. ಅಂದ್ರೆ ಇದು ಯಾರಿಗಾದ್ರೂ ನಾವು ಎಷ್ಟೊಂದ್ ಜನಕ್ಕೆ ಕಾಲಲ್ಲಿ ಗಾಯನೇ ವಾಸಿ ಆಗಲ್ಲ, ಗಾಯ ಆದ್ರೆ ಅಂತ ಹೇಳಿದ್ರೆ ಅದಕ್ಕೆ ಶುಗರ್ ಬ್ಲಡ್ ಡಯಾಬಿಟಿಸ್ ಒಂದು ಕಾರಣ ಇರುತ್ತೆ. ಏನಕ್ಕೆ ತುಂಬಾ ದಿನ ಶುಗರ್ ಇದ್ದಾಗ ಕಾಲಲ್ಲಿ ರಕ್ತನಾಳಗಳು ಕೂಡ ಅಥೆರೋಸ್ಕ್ಲಿರೋಸಿಸ್ ಆಗಿ ಸರ್ಕ್ಯುಲೇಷನ್ ಅಂತ ಏನ್ ಹೇಳ್ತೀವಿ, ರಕ್ತ ಪರಿಚಲನೆ ತುಂಬಾನೇ ಅಬ್ನಾರ್ಮಲ್ ಆಗೋದ್ರಿಂದ ರಕ್ತ ಸರಿಯಾಗಿ ಹೋಗದೆ ಇದ್ರೆ ಗಾಯ ವಾಸಿ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಮತ್ತೆ ಅದಕ್ಕೆ ಗ್ಯಾಂಗ್ರೀನ್ ಅಂತ ಏನ್ ಹೇಳ್ತೀವಿ ಅಥವಾ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ರಿಲೇಟೆಡ್ ಇಸ್ಕಿಮಿಕ್ ಡ್ಯಾಮೇಜ್ ಅಂತ ಹೇಳ್ತೀವಲ್ಲ ಅದು ಶುರುವಾಗುತ್ತೆ. ಕೆಲವು ಸಾರಿ ಇದರಿಂದ ಕಾಲನ್ನೇ ತೆಗೆಯುವಂತ ಕೂಡ ಸಾಧ್ಯತೆಗಳು ಬರುತ್ತೆ. ಸೊ ಈಗ ಈ ಕಾಂಪ್ಲಿಕೇಶನ್ ಯಾವ ತರ ಮ್ಯಾನೇಜ್ ಮಾಡ್ಬೋದು ಅಂದ್ರೆ ಒಂದು ಕಾಲನ್ನ ಯಾವ ತರ ನೋಡ್ಕೋಬೇಕು ಅಂತ ಇರುತ್ತೆ. ನಾವು ಪ್ರತಿ ಸರಿ ಶುಗರ್ ಸಕ್ಕರೆ ಕಾಯಿಲೆ ಬಂದ್ಮೇಲೆ ಆಗಾಗ್ಗೆ ನಾವು ಕಾಲನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಇದಕ್ಕಾಗಿ ಕ್ವಾಲಿಫೈಡ್ ಪೋಡಿಯಾಟ್ರಿಸ್ಟ್ ಅಂತ ಒಂದು ಸ್ಪೆಷಾಲಿಟಿ ಇರುತ್ತೆ. ಆ ಪೋಡಿಯಾಟ್ರಿಸ್ಟ್ ಅವರು ನಿಮ್ಗೆ ರೆಗ್ಯುಲರ್ ಆಗಿ ಅದು ಪಾಯಿಂಟ್ಸ್ ಆಫ್ ಸೆನ್ಸೇಷನ್ ಇದೆಯಾ, ಡ್ಯಾಮೇಜ್ ಏನಾರು ಇದೆಯಾ, ಸೆನ್ಸರೀಸ್ ಯಾವ ಲೆವೆಲಲ್ಲಿ ಡ್ಯಾಮೇಜ್ ಆಗಿದೆ ಇದನ್ನೆಲ್ಲ ರೆಗ್ಯುಲರ್ ಆಗಿ ಅದನ್ನ ಪರೀಕ್ಷೆ ಮಾಡ್ಕೋಬಹುದು. ಅಥವಾ ಸಿಂಪಲ್ ಆಗಿ ಮನೇಲೇ ಮಾಡ್ಕೋಬೇಕು ಅಂದ್ರೆ ನಾವು ಪ್ರತಿದಿನ ನಮ್ಮ ಕಾಲನ್ನ ನೀಟಾಗಿ ತೊಳೆದು ಅದು ಸಣ್ಣದಾಗಿ ಫುಟ್ ಮಿರರ್ಸ್ ಅಂತ ಬರುತ್ತೆ, ಅದನ್ನ ಕೂಡ ಇಟ್ಕೊಂಡು ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಕ್ರ್ಯಾಕ್ಸ್ ಆಗಿದೆಯಾ, ರೆಡ್ನೆಸ್ ಇದೆಯಾ ಅಂತ ನೋಡ್ಕೋಬೇಕು. ಯಾಕಂದ್ರೆ ಕೆಲವು ಸರಿ ಆಲ್ರೆಡಿ ನರಗಳು ಡ್ಯಾಮೇಜ್ ಇರೋದ್ರಿಂದ ಸಣ್ಣದೇನಾದ್ರು ತೊಂದರೆ ಆಗಿದ್ರೆ ಅದು ಕೂಡ ಗೊತ್ತಾಗದೇ ಇರ್ಬೋದು. ಅದರಿಂದ ರೆಗ್ಯುಲರ್ ಆಗಿ ನಾವು ಡೈರೆಕ್ಟ್ ಆಗಿ ಎಕ್ಸಾಮಿನ್ ಮಾಡ್ಕೊಳ್ಳೋದ್ರಿಂದ ಕೂಡ ಕಾಲಿಗಾಗಿರೋ ತೊಂದರೆನ ಅರ್ಲಿ ಸ್ಟೇಜ್ ಅಲ್ಲೇ ನಾವು ನೋಡ್ಕೊಬಹುದು.
ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ಪಡ್ಕೊಳ್ಳೋದ್ರಿಂದ ಮುಂದೆ ಆಗಬೇಕಾಗೋದು ಮೇಜರ್ ಕಾಂಪ್ಲಿಕೇಶನ್ ನಾವು ತಡಿಬೋದಾಗಿದೆ. ರೆಟಿನೋಪತಿಗೆ ನಾನು ಹೇಳ್ದಂಗೆ ಹೇಗೆ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ, ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬೇಕು. ಈಗ ಶುಗರ್ ಕಂಟ್ರೋಲ್ ಮಾಡಿದ್ರೂ ಕೂಡ ಕಣ್ಣಿನ ಡ್ಯಾಮೇಜ್ ಆಗೋದಾದ್ರೂ ಅಟ್ಲೀಸ್ಟ್ ದ ರೇಟ್ ಆಫ್ ಪ್ರೋಗ್ರೆಷನ್ ಏನಿದೆ ಅದನ್ನ ನಾವು ನಿಧಾನ ಮಾಡ್ಬೋದು. ಮತ್ತೆ ರೆಗ್ಯುಲರ್ ಆಗಿ ನಾವು ಆಪ್ಥಾಲ್ಮಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತಗೊಂಡು ರೆಟಿನಾನ ಪದೇ ಪದೇ ಪರೀಕ್ಷೆ ಮಾಡಿಸೋದ್ರಿಂದ ಏನಾದರೂ ಅದರಲ್ಲಿ ರೆಟಿನೋಪತಿ ಲಕ್ಷಣಗಳಿದ್ರೆ ಅದಕ್ಕೆ ಲೇಸರ್ ಅವಶ್ಯಕತೆ ಇದೆಯಾ, ಅದನ್ನೇನಾದ್ರು ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ಕಂಪ್ಲೀಟ್ ಆಗಿ ಬ್ಲೈಂಡ್ನೆಸ್ ಆಗೋದನ್ನ ತಡಿಬೋದು. ಇನ್ನೊಂದು ಫಸ್ಟ್ ಪ್ರಿವೆನ್ಷನ್ ಮಾಡಬೇಕು. ಇನ್ನೊಂದು ಅಂದ್ರೆ ಮೊದಲಿಂದ ಸಕ್ಕರೆ ಕಾಯಿಲೆ ಶುರುವಾದ ಅಥವಾ ಡಯಾಬಿಟಿಸ್ ಶುರುವಾದಾಗಿಂದಾನೆ ರಕ್ತದಲ್ಲಿರೋ ಶುಗರ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕು. ಯಾವಾಗ್ಲೂ ಎಷ್ಟು ಡಿಸೈರಬಲ್ ಲೆವೆಲ್ ಅಂತೀವಿ, HbA1c ಲೆವೆಲ್ ಅಂತ ನಾವು ಏನ್ ಹೇಳ್ತೀವಿ, ಅದು ಯಾವಾಗಲೂ 6.5 7 ಒಳಗಡೆ ಇದ್ರೆ ರೆಟಿನೋಪತಿ ಪ್ರೋಗ್ರೆಸ್ ಆಗೋ ಚಾನ್ಸ್ನ ನಾವು ನಿಧಾನ ಮಾಡ್ಬೋದು. ಇನ್ನು ಹಾರ್ಟ್ ಕಾಯಿಲೆನ ನಾವು ಡಯಾಬಿಟಿಸ್ ಅಲ್ಲಿ ತಡಿಬೇಕು ಅಂದ್ರೆ ಮೊದಲನೇದಾಗಿ ಎಲ್ಲಾ ಕಾಂಪ್ಲಿಕೇಶನ್ ತರನೇ ನಾವು ಬ್ಲಡ್ ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕು. ಯಾವಾಗಲೂ ನಮ್ಮ HbA1c ಏನ್ ಹೇಳ್ತೀವಿ, ನಮ್ಮ 3 ತಿಂಗಳಿನ ರಕ್ತದಲ್ಲಿ ಆವರೇಜ್ ಶುಗರ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ತಗೊಳ್ಳೋದು, ಅದು 7 ಒಳಗಡೆನೆ ಇರಬೇಕು. ಅದ್ರ ಜೊತೆಗೆ ಹಾರ್ಟ್ ಕಾಯಿಲೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ ಆಗಿರೋಂಥ ನಮ್ದು ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಇರಬೇಕು, ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಇರಬೇಕು, ಮತ್ತೆ ಹೆಲ್ತಿ ಹಾರ್ಟ್ ಅಂತೀವಿ ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಇರಬಾರ್ದು ಆ ಥರದ್ದು. ಮತ್ತೆ ಇನ್ನೊಂದಂದ್ರೆ ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಸ್ಮೋಕಿಂಗ್ ಕೂಡ ಸ್ಟಾಪ್ ಮಾಡೋದ್ರಿಂದ ನಮಗೆ ಇದು ಹಾರ್ಟ್ ಕಾಯಿಲೆನ ಪ್ರಿವೆನ್ಷನ್, ಡಯಾಬಿಟಿಸ್ ರೋಗಿಗಳಲ್ಲಿ ಹಾರ್ಟ್ ಕಾಂಪ್ಲಿಕೇಶನ್ ಅಥವಾ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡೋಕ್ಕೆ ಸ್ಮೋಕಿಂಗ್ ಬಿಡೋದು ಎಲ್ಲರಿಗಿಂತ ಮುಖ್ಯವಾದ ವಿಷಯ. ಜೊತೆಗೆ ರೆಗ್ಯುಲರ್ ಎಕ್ಸರ್ಸೈಸ್ ಅಥವಾ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಅಂತೀವಿ, ಅದು ರನ್ನಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಇವೆಲ್ಲನೂ ಕೂಡ ಹಾರ್ಟ್ಗೆ ಒಂದು ಉತ್ತಮ ವ್ಯಾಯಾಮ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಡಯಾಬಿಟಿಸ್ ಇರೋರಿಗೆ ಈ ಎಕ್ಸರ್ಸೈಸ್ನ ರೆಗ್ಯುಲರ್ ಆಗಿ ಮಾಡಬೇಕು. ಬಟ್ ಏನಪ್ಪಾ ಅಂದ್ರೆ ಅದಕ್ಕೆ ಒಂದು ರೆಗ್ಯುಲರ್ ಅದು ಇಂಟೆನ್ಸಿಟಿ ಆಫ್ ಎಕ್ಸರ್ಸೈಸ್ ಮಾನಿಟರ್ ಮಾಡೋಕ್ಕಿಂತ ಅದಕ್ಕೆ ಯಾರು ಸೂಟಬಲ್ ಎಕ್ಸರ್ಸೈಸ್ ಇದ್ದಾರೆ, ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅದನ್ನ ಮಾಡಿಕೊಂಡು ಆಮೇಲೆ ವ್ಯಾಯಾಮನ ಶುರು ಮಾಡೋದು ತುಂಬಾ ಮುಖ್ಯವಾಗಿರ್ತದೆ. ಇನ್ನ ಕಿಡ್ನಿ ನಾವು ಯಾವ ತರ ಕಿಡ್ನಿ ಕಾಯಿಲೆನ ತಡಿಬಹುದು ಅಂದ್ರೆ ಮೊದಲೇ ತರನೇ ಅದು ಇದು ಮಾಡೋದು BP ಶುಗರ್ ಜೊತೆಗೆ BPನೂ ಇರೋದ್ರಿಂದ ಎಷ್ಟೊಂದು ಪೇಷಂಟ್ಗಳಲ್ಲಿ BP ಕೂಡ ನಿಯಂತ್ರಣ ಇಟ್ಕೋಬೇಕು. ಅದಕ್ಕೆ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಬೇಕು. ಮತ್ತೆ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಮೊದಲೇ ತರನೇ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ವೆಯ್ಟ್ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಾಗುತ್ತೆ. ಇದರಲ್ಲಿ ಕೂಡ ಸ್ಮೋಕಿಂಗ್ ಕೂಡ ಡಯಾಬಿಟಿಸ್ ಪೇಷಂಟ್ಸ್ ಸ್ಮೋಕಿಂಗ್ ಇದ್ರೆ ಅದು ಕೂಡ ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸಸ್ನ ಹೆಚ್ಚೆ ಮಾಡುತ್ತೆ. ಜೊತೆಗೆ ರೆಗ್ಯುಲರ್ ಚೆಕಪ್ಸ್ ಬಂದಾಗ ಆ ವರ್ಷಕ್ಕೊಂದ್ಸರಿ ಕ್ರಿಯಾಟಿನಿನ್ ಮತ್ತೆ ಯೂರಿನ್ ರೊಟೀನ್ ಮಾಡಿಸ್ಕೊಳ್ಳೋದು, ರೆಗ್ಯುಲರ್ ಎಕ್ಸರ್ಸೈಸು, ಮತ್ತೆ ಬೇರೆ ಏನಾದರೂ ಕಿಡ್ನಿಗಂತ ತೊಂದರೆ ಆಗುವಂಥ ಮೆಡಿಸಿನ್ಗಳನ್ನ ಅವಾಯ್ಡ್ ಮಾಡೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಡಯಾಬಿಟಿಸ್ ಕಾಂಪ್ಲಿಕೇಶನ್ನ ಇನ್ ಸಮ್ಮರಿ ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ಕಾಂಪ್ಲಿಕೇಶನ್ನ ಹೆಲ್ತಿ ಈಟಿಂಗ್ ಹ್ಯಾಬಿಟ್, ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಮೇಲ್ಗಡೆ ಏನು ಹೇಳಿದ್ದೆ ನಾನು ಅದೆಲ್ಲ ಕಾಂಪ್ಲಿಕೇಶನ್ನ ಅಟ್ಲೀಸ್ಟ್ ಬರ್ದಂಗೆ ತಡಿತೀವೋ ಇಲ್ವೋ, ಬಟ್ ಆದರೆ ನಿಯಂತ್ರಣದಲ್ಲಿ ನಿಧಾನ ಅಂತೂ ಮಾಡ್ಬೋದು. ಡೈಟ್ ಶುಗರ್ ಕಂಟ್ರೋಲು ವಿತ್ ಮೆಡಿಸನ್ನು, ಡಯಟ್ ಮತ್ತು ಎಕ್ಸರ್ಸೈಸು, ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಬೇಕು. ರೆಗ್ಯುಲರ್ ಚೆಕಪ್ಸ್ನ ಪ್ಲಾನ್ ಯಾವ ಥರ ಮಾಡಿರ್ತೀವಿ ಆ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಮೊದಲು ಏನು ಮಾಡ್ತಿದ್ವಿ, ಜಾಸ್ತಿ ಮಾಡ್ತಿದ್ವಿ, ಕಡಿಮೆ ಮಾಡಿದ್ವಿ, ಅದು ಇಂಪಾರ್ಟೆಂಟ್ ಇರೋದಿಲ್ಲ. ಕಂಪ್ಲೀಟಾಗಿ ಸ್ಮೋಕಿಂಗ್ ಸೆಸೇಷನ್ ಇಂಪಾರ್ಟೆಂಟ್ ಇರುತ್ತೆ. ಐಸ್ ಕೂಡ ರೆಗ್ಯುಲರ್ ಚೆಕಪ್ ಮಾಡಿಕೊಂಡು ರೆಟಿನೋಪತಿ ಇದೆಯಾ ಇಲ್ವಾ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಅವಶ್ಯಕತೆ ಇರ್ತದೆ. ರೆಗ್ಯುಲರ್ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ಫೀಟ್ ಕೂಡ ಇಂಪಾರ್ಟೆಂಟು. ಸ್ಕಿನ್ ಮತ್ತೆ ಟೀತ್ ಕೂಡ ತೋರಿಸ್ಬೇಕು. ಯಾಕಂದ್ರೆ ಹಲ್ಲಿನ ಪ್ರಾಬ್ಲಮ್ಗಳು ಕೂಡ ಡಯಾಬಿಟಿಸ್ ಪೇಷಂಟ್ಗಳಲ್ಲಿ ಬೇರೆ ಜನರಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಹಲ್ಲಿನ ಪ್ರಾಬ್ಲಮ್ ಕೂಡ ಕಾಮನ್ ಇರುತ್ತೆ. ಅದು ಕೂಡ ಎಷ್ಟೊಂದು ಜನ 45-50 ವರ್ಷಕ್ಕೆ ಕೂಡ ಟೀತ್ ಕಂಪ್ಲೀಟ್ ಆಗಿ ಲಾಸ್ ಆಗಿಬಿಡುತ್ತೆ. ಅದರಿಂದ ಹಲ್ಲನ್ನು ಕೂಡ ಡೆಂಟಿಸ್ಟ್ ಕನ್ಸಲ್ಟೇಷನ್ ಅಟ್ ಅರ್ಲಿ ಸ್ಟೇಜು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಲ್ಕೋಹಾಲ್ನ ಸ್ಮೋಕಿಂಗ್ ಅಷ್ಟು ರಿಸ್ಕ್ ಇಲ್ಲ ಅಂದ್ರೂ ಯೂಶಲಿ ಈ ತರ ಏನೂ ಆಗಲ್ಲ ಅಂತ ಸಜೆಸ್ಟ್ ಮಾಡಕ್ ಬರಲ್ಲ. ಯಾಕಂದ್ರೆ ಆಲ್ರೆಡಿ ಪ್ರಾಬ್ಲಮ್ಸ್ ಇದ್ದಾಗ ಆಲ್ಕೋಹಾಲು ಬೇರೆ ಕಾಂಪ್ಲಿಕೇಶನ್ ಕೂಡ ವರ್ಸನ್, ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ವರ್ಸನ್ ಮಾಡೋದ್ರಿಂದ ಆಲ್ಕೋಹಾಲ್ನು ಕೂಡ ಅವಾಯ್ಡ್ ಮಾಡೋದು ಅತ್ಯವಶ್ಯಕವಾಗಿರ್ತದೆ. ಸ್ಟ್ರೆಸ್ ಇದ್ರೆ ನಾವು ಸ್ಟ್ರೆಸ್ ಜಾಸ್ತಿ ಆದಷ್ಟು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸ್ ಇರೋದ್ರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೆಲಸದಲ್ಲಿರೋ ಒತ್ತಡ ಆಗಲಿ ಅಥವಾ ಬೇರೆ ಒತ್ತಡಗಳನ್ನ ಅವಾಯ್ಡ್ ಮಾಡಬೇಕು. ಕರೆಕ್ಟಾಗಿ 8ರಿಂದ 8 ಗಂಟೆ ನಿದ್ದೆ ಅವಶ್ಯಕವಾಗಿರ್ತದೆ. ಮತ್ತೆ ಇನ್ನೊಂದು ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಯೋಗನೋ ಅಥವಾ ಬೇರೆ ಬಯೋ ಫೀಡ್ಬ್ಯಾಕ್ ಸಿಸ್ಟಮ್ಗಳನ್ನ ನಾವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸ್ಟ್ರೆಸ್ ಕಡಿಮೆ ಆದರೆ ರಕ್ತದಲ್ಲಿರೋ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯಕವಾಗಿರುತ್ತೆ. ಸೊ ಇನ್ನೊಂದು ಇವತ್ತಿನ ಟಾಪಿಕ್ ನಾವು ಬಂದ್ರೆ ಮೊದಲನೇದು ನ್ಯೂಟ್ರಿಷನ್ ಏನು ಯೂಸ್ ಆಗ್ತದೆ ಅಂತ. ಯೂಶಲಿ ನಮ್ಮ ಹತ್ರ ಬಂದ್ರೆ ಪೇಷಂಟ್ ಎಲ್ಲ ನಾವು ಟ್ರೀಟ್ಮೆಂಟ್ ಬರ್ಕೊಟ್ಟಾದ್ಮೇಲೆ ಕೇಳೋದು ಅಂದ್ರೆ ನಾವು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಈಗ ಒಂದ್ಸರಿ ಮನುಷ್ಯ ಅಂದ್ಮೇಲೆ ಅದು ಸಕ್ಕರೆ ಕಾಯಿಲೆ ಇರ್ಲಿ ಇಲ್ಲದೆ ಇರ್ಲಿ ಏನಾದ್ರು ಒಂದು ಡೈಲಿ ಅಂತ ತಿನ್ಲೇಬೇಕಾಗಿರುತ್ತೆ.
ಸೊ ನಾವು ಡಯಾಬಿಟಿಸ್ಗೆ ಕಾರಣ ಏನು ಅಂತ ಕೇಳಿದಾಗ ಫಸ್ಟ್ ಅದಕ್ಕೆ ಕಾರಣ ಅಂತ ಹೇಳಿದ್ದು ನಾವು ಓವರ್ ಈಟಿಂಗ್ ಅಥವಾ ರೆಗ್ಯುಲರ್ ವೆಯ್ಟ್ ಗೇನ್ ಅಂತ ಹೇಳಿದ್ವಿ. ಅಂದ್ರೆ ಅತಿಯಾಗಿ ಸೇವನೆ ಮಾಡೋದು ಅಂತ. ಮೊದಲು ಜನಕ್ಕೆ ಒಂದು ಜನರೇಷನ್ ಹಿಂದೆ ಅಂದ್ರೆ 30-40 ಇಯರ್ಸ್ ಹಿಂದೆ ಜನದ ಆಹಾರನ ನೀವು ನೋಡಿದ್ರೆ ಎಲ್ಲ ಜಾಸ್ತಿ ಮಿಲ್ಲೆಟ್ಸ್ ಯೂಸ್ ಮಾಡ್ತಿದ್ರು. ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರ್ತಿತ್ತು ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೀವಿ ಮೈದಾ ಅಥವಾ ಬೇರೆ ಫ್ರೈಡ್ ಐಟಮ್ಸ್ ಇವೆಲ್ಲ ಕಡಿಮೆ ಇರ್ತಿತ್ತು. ಇವಾಗ ಅವೆಲ್ಲ ಕನ್ಸಂಪ್ಷನ್ ಜಾಸ್ತಿ ಆಗಿರೋದ್ರಿಂದ ಅದ್ರ ಸೇವನೆ ಜಾಸ್ತಿ ಆಗಿರೋದ್ರಿಂದ ಪೇಷಂಟ್ ನಂಬರ್ ಆಫ್ ಅಂದ್ರೆ ಪೇಷಂಟ್ ಡಯಾಬಿಟಿಸ್ ಬರುವಂತ ಪೇಷಂಟ್ಗಳು ಅಥವಾ ಡಯಾಬಿಟಿಸ್ಗಾಗಿ ಹಾಸ್ಪಿಟ್ಲಿಗೆ ಬರುವಂತ ಪೇಷಂಟ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಈ ತರ ಪೋರ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನೇನ್ ತಿನ್ಬೋದು ಒಂದ್ಸರಿ ಅಂತ ಪ್ಲೇಟ್ ಮೆಥಡ್ ಅಂತ ನಾವು 4 ಭಾಗ ಮಾಡ್ಕೊಂಡ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಈ ತರ ಯೂಸ್ ಮಾಡ್ತೀವಿ. ಸಪ್ರೇಟ್ ಆಗಿ ಹೇಳ್ಬೇಕು. ಅದ್ರ ಡೀಟೇಲ್ಸ್ ಏನಂದ್ರೆ ಹೇಳ್ತೀನಿ. ಏನೇನ್ ತಿನ್ಬಾರ್ದು, ಏನೇನ್ ಚೇಂಜ್ ಮಾಡ್ಕೋಬೇಕು ಅಂತ. ಹೋಲ್ ಗ್ರೈನ್ಸ್ ಅಂತೀವಲ್ಲ, ಅಂದ್ರೆ ಮನೇಲೆ ನಾವು ಈಗ ಅಟ್ಟ ಅಂತ ಏನ್ ಹೇಳ್ತೀವಲ್ಲ, ಹೋಲ್ ಗ್ರೈನ್ ಅಟ್ಟ ಅಂತ ನೀವು ಕೇಳಿರ್ತೀರಿ. ಹೋಲ್ ಗ್ರೈನ್ ಅಂದ್ರೆ ವಿತೌಟ್ ರಿಫೈನಿಂಗ್ ಏನು ಹೋಲ್ ಗ್ರೈನ್ ಪ್ರಾಡಕ್ಟ್ಸ್ ತಿಂತೀವಿ ಅವು ಬೆಟರ್ ದ್ಯಾನ್ ರಿಫೈನ್ಡ್ ಮೈದಾ ಅಥವಾ ಬೇರೆ ಪ್ಯೂರಿಫೈಡ್ ಅಥವಾ ರಿಫೈನ್ಡ್ ಏನು ಕಾರ್ಬೋಹೈಡ್ರೇಟ್ ಇರ್ತವೆ ಅದಕ್ಕಿಂತ ಬೆಟರ್ ಇರುತ್ತೆ. ಶುಗರಿ ಡ್ರಿಂಕ್ಸ್ ಅಥವಾ ಫಿಸಿ ಡ್ರಿಂಕ್ಸ್ ಏನ್ ಹೇಳ್ತೀವಿ ಅದಕ್ಕಿಂತ ಕಾಫಿ ಟೀಗಿಂತ ಬೇರೆ ಪ್ಲೇನ್ ವಾಟರ್ ಅಥವಾ ಇದು ಟೀ ಅಥವಾ ಗ್ರೀನ್ ಟೀ ಇದು ಮೋರ್ ಅಡ್ವೈಸಬಲ್ ಇರುತ್ತೆ. ಹೆಲ್ತಿ ಫ್ಯಾಟ್ಸ್ ಅಂತ ಹೇಳ್ತೀವಿ. ಈಗ ಮೊದಲೆಲ್ಲ ನಾವು ಡಾಲ್ಡಾ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಏನ್ ಹೇಳ್ತಿದ್ವಿ ಅದಕ್ಕಿಂತ ಈಗಿಂತ ಬರೋಂಥ ಫೋರ್ಟಿಫಿಕೇಟೆಡ್ ಫ್ಯಾಟ್ ಇರುತ್ತೆ, ಫೋರ್ಟಿಫೈಡ್ ಫ್ಯಾಟ್ಸ್ ಇರ್ತವೆ, ವಿಟಮಿನ್ ರಿಚ್ ಇರುತ್ತೆ, ಅದು ಬೆಟರ್. ರೆಡ್ ಮೀಟ್ ಕನ್ಸಂಪ್ಷನ್ ನ ಅವಾಯ್ಡ್ ಮಾಡಿ ಅದ್ರದ್ದು ಬದಲಿಗೆ ಪ್ರೋಟೀನ್ ಸೋರ್ಸ್ ಆಗಿ ನಾವು ನಟ್ಸ್, ಬೀನ್ಸ್, ಸೋಯಾ ಅಥವಾ ಹೋಲ್ ಗ್ರೈನ್ಸ್, ಎಗ್ ಈ ತರದನ್ನ ಯೂಸ್ ಮಾಡುವಂತ ಚಾನ್ಸ್ ಇದರಿಂದ ತುಂಬಾ ಉಪಯೋಗ ಆಗ್ತದೆ. ಸೊ ಕಾರ್ಬೋಹೈಡ್ರೇಟ್ಸ್ ಈಗ ನಮಗೆ ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ ಏನು ಎನರ್ಜಿ ಬೇಕಾಗಿರುತ್ತೆ ಅದಕ್ಕೆ ನಾವು ಕಾರ್ಬೋಹೈಡ್ರೇಟ್ ಅಥವಾ ಫ್ಯಾಟ್ಸ್ ಇಂದ ಬರುತ್ತೆ ಯೂಶಲಿ. ಸೊ ನಾ ಆಗ್ಲೇ ಹೇಳ್ದಾಗೆ ಹೋಲ್ ಗ್ರೈನ್ಸ್ ಅಂತ ಹೇಳ್ತೀವಿ. ಯೂಶಲಿ ನಮ್ಮ ಕರ್ನಾಟಕದಲ್ಲೆಲ್ಲ ನಾವು ಯೂಸ್ ಮಾಡೋದು ಹೆಚ್ಚಾಗಿ ರಾಗಿ, ಅಕ್ಕಿ, ಕೆಲವು ನಾರ್ತ್ ಕರ್ನಾಟಕದಲ್ಲಿ ಹೋದ್ರೆ ನಾವು ಜೋಳ ಈ ತರದ್ದು ಯೂಸ್ ಮಾಡ್ತೀವಿ. ಸೊ ನಮ್ಮಲ್ಲೆಲ್ಲೂ ಅಥವಾ ಓಟ್ಸ್ ಕೆಲವು ಸರಿ ಈಗ ಫ್ಯಾಷನಬಲ್ ಆಗಿತ್ತು ಓಟ್ಸ್, ಶುಗರ್ ಇರೋರು ಓಟ್ಸೇ ತಗೊಬೇಕು ಅದರಿಂದ ಇತ್ತು. ಬಟ್ ಎಲ್ಲಾ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಒಂದೇ ಇರುತ್ತೆ. ಏನಪ್ಪಾ ಅಂದ್ರೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಮಿಲ್ಡ್ ಕಾರ್ಬೋಹೈಡ್ರೇಟ್ಗಿಂತ ನಾವು ಮನೇಲೆ ಹೋಲ್ ಗ್ರೈನ್ಸ್ನೇ ಮಿಲ್ ಮಾಡಿ ಅದನ್ನ ಯೂಸ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ ಮತ್ತೆ ವಿಟಮಿನ್ಸ್ ಲಾಸು ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಾವು ಕೇಳಿರ್ಬೋದು ಹೋಲ್ ಗ್ರೈನ್ಸ್ ಹೋಲ್ ಗ್ರೈನ್ ಬ್ರೆಡ್ಸ್ ಬೆಟರ್ ದೆನ್ ನಾವು ಮೈದಾ ಬ್ರೆಡ್ ಏನ್ ಯೂಸ್ ಮಾಡ್ತೀವಿ ವೈಟ್ ಬ್ರೆಡ್ ಅದಕ್ಕಿಂತ ಬೆಟರ್ ಅಂತ ಹೇಳ್ತೀವಿ. ಸೊ ಹೈ ಫೈಬರ್ ಫುಡ್ಸ್ ತಗೊಳ್ಳೋದ್ರಿಂದ ನಾವು ಶುಗರ್ ಕಂಟ್ರೋಲ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಫೈಬರ್ಸ್ ಯೂಶುವಲಿ ಸೋರ್ಸ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಹೋಲ್ ಗ್ರೈನ್ಸ್ ಇರುತ್ತೆ. ಸೊ ಫೈಬರ್ಸ್ ತಗೊಳ್ಳೋದ್ರಿಂದ ನಮಗೆ ಒಂದು ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಡೈಜೆಷನ್ ಕೂಡ ಉತ್ತಮವಾಗಿರುತ್ತೆ. ಮತ್ತು ಇನ್ನೊಂದು ಫೈಬರ್ಸ್ ತಗೊಳ್ಳೋದ್ರಿಂದ ನಾವು ಅರ್ಲಿ ಸಟೈಟಿ ಅಂತ ಹೇಳ್ತೀವಲ್ಲ, ಬೇಗ ಹೊಟ್ಟೆ ತುಂಬೋದ್ರಿಂದ ಸೊ ನಾವು ಜಾಸ್ತಿ ತಿನ್ಲಿಕ್ಕೆ ಹೋಗೋದಿಲ್ಲ, ಅದರಿಂದ ವೆಯ್ಟ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಫೈಬರ್ಸ್ ನಾನು ಹೇಳಿದಾಗೆ ಒಂದು ಫ್ರೂಟ್ಸ್, ಎಲ್ಲಾ ಫ್ರೂಟ್ಸ್ ಅಲ್ಲೂ ಕೂಡ ಕೆಲವು ಫ್ರೂಟ್ ಬಿಟ್ಟು ಮೋಸ್ಟ್ ಆಫ್ ದಿ ಫ್ರೂಟ್ಸ್ ಅಲ್ಲಿ ಫೈಬರ್ಸ್ ಜಾಸ್ತಿ ಇರುತ್ತೆ. ಮತ್ತೆ ವೆಜಿಟೇಬಲ್ಸ್ ಎಲ್ಲಾ ವೆಜಿಟೇಬಲ್ಸ್ ಕೂಡ ಫೈಬರ್ ರಿಚ್ ಆಹಾರವಾಗಿರುತ್ತೆ. ಇನ್ನೊಂದು ಹೋಲ್ ಗ್ರೈನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಲ್ಲ, ನಾನು ಹೇಳಿದಾಗೆ ರಿಫೈನ್ಡ್ಗಿಂತ ಹೋಲ್ ಗ್ರೈನ್ಸ್ ಅಲ್ಲಿ ಫೈಬ್ರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ದಾಲ್ ಅಥವಾ ನಾವು ಲೆಗ್ಯೂಮ್ಸ್ ಏನ್ ಹೇಳ್ತೀವಿ ಅದ್ರಲ್ಲೂ ಕೂಡ ಫೈಬ್ರಸ್ ಕಂಟೆಂಟ್ ಇರುತ್ತೆ. ಎಷ್ಟು ನಾವು ತಿನ್ಬೋದು ಅಂದ್ರೆ ಕೆಲವು ಸರಿ ನಮ್ಗೆ ಕೇಳ್ತಾರೆ ಫ್ರೂಟ್ ತಿನ್ಬೋದಾ ಯಾವ್ದು ತಿನ್ಬೇಕು, ಎಲ್ಲರೂ ಪಪಾಯ ತಿನ್ಬೇಕು ಅಂತ ಹೇಳಿದಾರೆ ಅಂತ ಅವರು ಅಕ್ಕಪಕ್ಕದ ಪೇಷಂಟ್ ಅಥವಾ ಮನೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು ಕೇಳ್ಕೊಂಡು ನಮ್ಗೆ ಕೇಳ್ತಿರ್ತಾರೆ. ಯೂಶಲಿ ನಾವು ಕೇಳ್ಬೇಕು ಅಂದ್ರೆ ಯಾವ ಫ್ರೂಟ್ ತಿನ್ಬೇಕು ಅಂದ್ರೆ ತುಂಬಾ ಸ್ವೀಟ್ ಇರುವಂತ ಫ್ರೂಟ್ಗಳು ಇರ್ತಾವಲ್ಲ, ಅಂದ್ರೆ ಬನಾನಾ, ಗ್ರೇಪ್ಸ್, ಚಿಕ್ಕು ಈ ತರದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಯೂಶಲಿ ದಟ್ ಆಪಲ್ ಅಥವಾ ಪೈನಾಪಲ್ ಅಥವಾ ಗ್ರೀನ್ ಆಪಲ್ ಅಂತ ಹೇಳ್ತೀವಿ ಅದು, ಅಥವಾ ಪೊಮಗ್ರನೇಟ್ ಈ ತರದನ್ನ ಒಂದು 2 ಸರ್ವಿಂಗ್ಸ್ ಫ್ರೂಟ್ ಪರ್ ಡೇ ಅಂತ ಹೇಳ್ತೀವಿ. 2 ಸರ್ವಿಂಗ್ಸ್ ಅಂದ್ರೆ ಯೂಶಲಿ ಬೌಲ್ ಲೆಕ್ಕದಲ್ಲಿ ಹೇಳಕ್ ಬರುತ್ತೆ, ಬಟ್ ಸರ್ವಿಂಗ್ಸ್ ಅಂದ್ರೆ ಪೀಸಲ್ಲೂ ಹೇಳ್ಬೋದು. ಸ್ನಾಕ್ ತರ ತಿನ್ಬೋದು. ಯೂಶಲಿ ಈಗ ಬೇರೆ ಟೈಮಲ್ಲಿ ನಾವು ಲಂಚ್ ತುಂಬಾ ಡ್ಯೂರೇಷನ್ ಗ್ಯಾಪ್ ಜಾಸ್ತಿ ಇದ್ದಾಗ 11 ಗಂಟೆಗೆ ತಗೊಳ್ಳೋದ್ರಿಂದ ನಾವು ಪ್ರೀ ಲಂಚ್ ಹೈಪೋಗ್ಲೈಸಿಮಿಯಾನು ಅವಾಯ್ಡ್ ಮಾಡ್ಬೋದು. ಅದರಿಂದ ನಾವು ಹನ್ನೊಂದು ಸ್ನಾಕ್ ತರ ಫ್ರೂಟ್ನ ಯೂಸ್ ಮಾಡೋಕ್ಕೂ ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ. ಊಟದ ಜೊತೆಗೆ ಯೂಶಲಿ ನಾವು ಮೊದಲೆಲ್ಲ ಊಟ ಆದ್ಮೇಲೆ ತಿಂತಿದ್ವಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು. ಏನಪ್ಪಾ ಅಂದ್ರೆ ಶುಗರ್ ಕೂಡ ಕಂಟ್ರೋಲ್ ಇರಬೇಕು. ಬರೀಕಂದ್ರೆ ಹಣ್ಣಲ್ಲಿ ಶುಗರ್ ಇರೋದ್ರಿಂದ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಯಾವಾಗ್ಲೂ ನಾವು ಫ್ರೆಶ್ ಫ್ರೂಟ್ ಜ್ಯೂಸೇ ಮಾಡ್ಕೊಳೋದ್ಕಿಂತ ಜ್ಯೂಸ್ಗಿಂತ ನಾವು ಹೋಲ್ ಫ್ರೂಟ್ ಕನ್ಸಂಪ್ಷನ್ ಬೆಟರ್. ಯಾಕಂದ್ರೆ ಸ್ವಲ್ಪ ಫೈಬ್ರಸ್ ಕಂಟೆಂಟ್ ನಮಗೆ ಆಹಾರದಲ್ಲಿ ಸಿಗೋದ್ರಿಂದ ಹೋಲ್ ಫ್ರೂಟ್ ಕನ್ಸಂಪ್ಷನ್ ಬೆಟರ್ ದ್ಯಾನ್ ಅದನ್ನ ಫ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ. ಸೊ ನಾನು ಆವಾಗಲೇ ಹೇಳ್ದಾಗೆ ಸರ್ವಿಂಗ್ಸ್ ಕೇಳ್ತಿರ್ತಾರೆ. ಒಂದು ಸರ್ವಿಂಗ್ ಅಂದ್ರೆ ಏನಂದ್ರೆ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಸ್ಮಾಲ್ ಆಪಲ್ ಇರ್ಬೋದು, ಅದು ಒಂದು ಪೀರ್ ಇರ್ಬೋದು ಅಥವಾ ಒಂದು ಆರೆಂಜ್ ಇರ್ಬೋದು. ಯೂಶಲಿ ಮೀಡಿಯಂ ಬನಾನಾ ಅಂತ ಹೇಳ್ತೀವಿ. ಬಟ್ ಯೂಶಲಿ ನಾವು ನಮ್ಮ ಪೇಷಂಟ್ಗೆಲ್ಲ ಬನಾನಾದಲ್ಲಿ ತುಂಬಾ ಶುಗರ್ ಇರೋದ್ರಿಂದ ಶುಗರ್ ಏನಾದ್ರು ಜಾಸ್ತಿ ಇದ್ರೆ ಯೂಶಲಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಇನ್ನು ನಮ್ಮ ಲೋಕಲ್ ಪಾಪ್ಯುಲೇಷನ್ ಅಲ್ಲೆಲ್ಲ ಪಪಾಯ ಮತ್ತೆ ವಾಟರ್ ಮೆಲನ್ ತಿನ್ನೋದು ತುಂಬಾ ಜಾಸ್ತಿ ಇರ್ತಾರೆ. ಸೊ ಹೆಲ್ದಿಯರ್ ಸ್ನಾಕ್ಸ್ ಯಾವ್ದು ಅಂದ್ರೆ ನಟ್ಸ್ ತಿನ್ಬೋದು.
ಇನ್ನೊಂದು ಫ್ರೆಶ್ ಫ್ರೂಟ್ ಈಗ ಏನು ಹೇಳಿದೆ ಅದನ್ನ ಫಾಲೋ ಮಾಡ್ಬೋದು. ಕ್ರ್ಯಾಕರ್ಸ್ ಅಂತ ಬರುತ್ತೆ ಅಥವಾ ರೆಡಿ ಒಂದು ಪ್ರೋಟೀನ್ ಬಾರ್ಸ್ ಅಂತ ಕೂಡ ಬರುತ್ತೆ ಕಮರ್ಷಿಯಲಿ ಅವೈಲೇಬಲ್. ಬಟ್ ಯೂಶಲಿ ಅದಕ್ಕಿಂತ ನಮ್ಗೆ ಏನು ರೆಗ್ಯುಲರ್ ಆಗಿ ಸಿಗುತ್ತೆ ಅದು ಬೆಟರ್. ಸೊ ಇನ್ನು ನೆಕ್ಸ್ಟ್ ನ್ಯೂಟ್ರಿಷನ್ ಜೊತೆಗೆ ಅಂದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಯೂಶಲಿ ನಮ್ಮಲ್ಲಿ ಯಾರನ್ನು ಕೂಡ ಜಾಸ್ತಿ ತಿಂತಾರೆ ಅನ್ನೋದಕ್ಕಿಂತ ತಿಂದು ತೂಕ ದಪ್ಪ ಆಗಿದ್ದಾರೆ ಅನ್ನೋದಕ್ಕಿಂತ ತಿಂದದು ನಾರ್ಮಲ್ ಇದ್ರು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ, ಅಂದ್ರೆ ಎಲ್ಲೂ ಕೂಡ ನಡ್ಕೊಂಡು ಹೋಗಲ್ಲ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡಲ್ಲ, ಅದರಿಂದ ವೆಯ್ಟ್ ಜಾಸ್ತಿ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಒಬೆಸಿಟಿ ಏನಾದ್ರು ಜಾಸ್ತಿ ಆದ್ರೆ ನಮ್ದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಅದರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಅವಶ್ಯಕತೆ ಇರುತ್ತೆ. ಯಾವ ರೀತಿ ಮಾಡ್ಬೋದು ಅಂದ್ರೆ, ಒಂದು ಅವಾಯ್ಡ್ ಸ್ಕಿಪ್ಪಿಂಗ್ ಮೀಲ್ಸ್. ಅಂದ್ರೆ ಈಗ ನಾನು ಊಟ ಕಡಿಮೆ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ತಪ್ಪು. ಊಟನ ನಾವು ತಗೊಳ್ಳೇಬೇಕು. ಯಾಕಂದ್ರೆ ಒಂದ್ಸರಿ ನಾವು ಶುಗರ್ ಮೆಡಿಸಿನ್ ಶುರು ಮಾಡಿದ್ಮೇಲೆ ಊಟನ ಸ್ಕಿಪ್ ಮಾಡಿದ್ರೆ ಹೈಪೋಗ್ಲೈಸಿಮಿಯಾ ಅಥವಾ ಲೋ ಶುಗರ್ ಆಗೋ ಚಾನ್ಸು ತುಂಬಾ ಇರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ, ನಾವು ಊಟನ ನಿಧಾನವಾಗಿ ತಗೊಳ್ಳೋದ್ರಿಂದ ಅಥವಾ ಸರಿಯಾಗಿ ಅಗಿದು ತಿನ್ನೋದ್ರಿಂದ ನಾವು ಬೇಗ ಹೊಟ್ಟೆ ತುಂಬಾ ಚಾನ್ಸ್ ಇರೋದ್ರಿಂದ ನಾವು ಕಡಿಮೆ ತಿಂತೀವಿ. ಅದರಿಂದ ಅದು ಕೂಡ ಅತ್ಯವಶ್ಯಕವಾಗಿರ್ತದೆ. ಯೂಶಲಿ ಸ್ಮಾಲ್ ಪ್ಲೇಟ್ಸ್ ನಾವು ಯೂಸ್ ಮಾಡೋದ್ರಿಂದ ನಾವು ಸರ್ವ್ ಮಾಡಿದಾಗ ಅದು ಪೋರ್ಷನ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ. ನಾವು ಸಣ್ಣ ತಗೊಂಡು ತಟ್ಟೆ ತುಂಬೋದ್ರಿಂದ ನಮಗೆ ಅದೊಂಥರ ಫೀಡ್‌ಬ್ಯಾಕ್ ಇರುತ್ತೆ. ಓ, ಕಡಿಮೆ ಫುಲ್ ತಿಂತಾ ಇದೀವಿ ಅಂತ. ಸೊ ಅದರಿಂದ ಸಣ್ಣ ಪ್ಲೇಟ್ ಯೂಸ್ ಮಾಡೋದು ಅವಶ್ಯಕತೆ. ಮತ್ತೆ ನಾವು ರೆಗ್ಯುಲರ್ ಆಗಿ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಿದಾಗಲೇ ವೆಯ್ಟ್ ನೋಡ್ಬೇಕು ಅಂತ ಇರೋದಿಲ್ಲ. ಮನೇಲಿ ಕೂಡ ನಾವು ಆಗಾಗ್ಗೆ ವೆಯ್ಟ್ ನೋಡ್ಕೊಂಡು ಅದೇನಾದ್ರು ಜಾಸ್ತಿ ಆಗ್ತಿದ್ರೆ ಏನಾದ್ರು ರೆಸ್ಟ್ರಿಕ್ಷನ್ಸ್ ಬೇಕಾ, ಏನಾದ್ರು ಹೊರಗಡೆ ಊಟ ಮಾಡ್ತಿದೀವಾ ಅದನ್ನೆಲ್ಲ ಕೂಡ ನಾವು ರೆಗ್ಯುಲರೈಸ್ ಮಾಡ್ಕೊಬಹುದು. ಮತ್ತೆ ಇನ್ನು ಇದು ಬೇರೆದೆಲ್ಲ ಫುಡ್ ಸೆಲೆಕ್ಷನ್ ಅಂದ್ರೆ ಹೊರಗಡೆ ಅದು ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು ಅಥವಾ ಬೇರೆ ಡಾಲ್ಡಾ ತರ ಇದು ಆಯಿಲ್‌ಗಳಿರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಡೆಸರ್ಟ್ಸ್ ಇರೋದು ಇವನ್ನೆಲ್ಲ ಅವಾಯ್ಡ್ ಮಾಡೋದು ಚಾನ್ಸಸ್ ಇರುತ್ತೆ. ಎಕ್ಸರ್ಸೈಸ್ ಅಂದ್ ಬಗ್ಗೆ ಕೇಳ್ತಾರೆ. ನಾನು ಎಷ್ಟು ಎಕ್ಸರ್ಸೈಸ್ ಮಾಡ್ಬೋದು ಅಂತ. ಒಂದು ಈಗ ಹಾರ್ಟ್ ಪೇಷಂಟ್ ಆಗಿದ್ರೆ ಅವ್ರಿಗೆ ಕೆಲವೊಂದು ಎಕ್ಸರ್ಸೈಸ್‌ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಫಿಟ್‌ನೆಸ್ ಅಸೆಸ್ಮೆಂಟ್ ಮಾಡ್ಬೋದು. ನಾವು ಯಾವ ಎಕ್ಸರ್ಸೈಸ್ ಮಾಡ್ಬೋದು, ಯಾವ ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಹೇಳ್ಬೇಕಾಗುತ್ತೆ. ಸೊ ವಾಕಿಂಗ್ ಅಥವಾ ರನ್ನಿಂಗ್ ಏನಿರುತ್ತೆ ಅದನ್ನ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಬಟ್ ಯೂಶುವಲಿ ನಮ್ಮ ಇಂಡಿಯನ್ಸ್ ಅಲ್ಲಿ ಇನ್ ಜನರಲ್ ಡಯಾಬಿಟಿಸ್ ಯಾಕೆ ಕಾಮನ್ ಅಂದ್ರೆ, ಯೂಶುವಲಿ ನಮ್ಮಲ್ಲಿ ಯಾರಿಗೂ ಮಸಲ್ ಮಾಸ್ ಇರೋದಿಲ್ಲ. ಯಾವಾಗ್ಲಾದ್ರು ನೀವು ವೆಸ್ಟರ್ನ್ ಕಂಟ್ರೀಸ್ ಜನಕ್ಕೂ ನಮಗೂ ಕಂಪೇರ್ ಮಾಡಿದ್ರೆ ನಮ್ಗಿರೋಂಥ ಮಸಲ್ ಮಾಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಈ ಮಸಲ್ ಮಾಸ್ ಕಡಿಮೆ ಇರೋದು ಕೂಡ ಇಂಡಿಯನ್ಸ್ ಅಲ್ಲಿ ಡಯಾಬಿಟಿಸ್ ಬರ್ಲಿಕ್ಕೆ ಒಂದು ಕಾರಣ ಆಗಿರುತ್ತೆ. ಅದರಿಂದ ಮಸಲ್ ಬಿಲ್ಡ್ ಎಕ್ಸರ್ಸೈಸ್ ಅಥವಾ ಐಸೋಮೆಟ್ರಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೀವಲ್ಲ, ವೆಯ್ಟ್ ಲಿಫ್ಟಿಂಗು ಅಥವಾ ವೆಯ್ಟ್ ಟ್ರೈನಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ಕೂಡ ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಮಾಡೋಕ್ಕಿಂತ ಮೊದಲು ಅದನ್ನ ನಾವು ಮಾಡ್ಬೋದಾ, ನಮ್ ಹಾರ್ಟ್ ಅಥವಾ ಏನಾದ್ರು ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನಂತರ ಅದು ಎಕ್ಸರ್ಸೈಸ್‌ನ ಶುರು ಮಾಡೋದು ಅನುಕೂಲ ಆಗುತ್ತೆ. ಮತ್ತು ಒಂದೇ ದಿನ ಸಡನ್ ಆಗಿ ಹೈ ಗ್ರೇಡ್ ಎಕ್ಸರ್ಸೈಸ್ ಮಾಡೋದ್ಕಿಂತ ಗ್ರಾಜುಯಲ್ ಆಗಿ ಎಕ್ಸರ್ಸೈಸ್ ಮಾಡೋದು ಅನುಕೂಲ ಆಗುತ್ತೆ. ಸೊ ಡ್ಯೂರೇಷನ್ ಕೂಡ ಅಷ್ಟೇನೆ. ಇನ್ನ ಸ್ವಿಮ್ಮಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಇವನ್ನೆಲ್ಲ ಯಾರಾದ್ರು ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಅದಕ್ಕೆ ಆಗಾಗ್ಗೆ ಚೆಕಿಂಗ್ ಮಾಡ್ಕೊಂಡು ಏನಾದ್ರು ಡಿಸ್ಕಂಫರ್ಟ್ ಬಂದ್ರೆ ನಾವು ಅದನ್ನ ಕನ್ಸಲ್ಟೇಷನ್‌ಗೆ ಹೋಗ್ಬೇಕಾಗುತ್ತೆ. ಸೊ ಇನ್ನೊಂದು, ಯಾವಾಗ್ಲಾದ್ರೂ ನಾವು ಈಗ ಒಂದೇ ದಿನ ಎಕ್ಸರ್ಸೈಸ್ ಮಾಡಿದ್ರೆ ಅದರಿಂದ ಕೂಡ ಶುಗರ್ ಯೂಸ್ ಆಗೋದ್ರಿಂದ ಎಕ್ಸರ್ಸೈಸ್ ಮಾಡಿದಾಗ ಲೋ ಶುಗರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾವು ಒಂದೇ ತರ ಮಾತ್ರೆಗಳು ಒಂದು ಶುಗರ್ ಲೆವೆಲ್‌ಗೆ ಒಂದೇ ತರ ಮಾತ್ರೆ ತಗೊಂತಿರೋದ್ರಿಂದ ದಿನನಿತ್ಯವಾಗಿ ಯಾವತ್ತಾದ್ರೂ ಒಂದಿನ ನಾವು ಎಕ್ಸರ್ಸೈಸ್‌ನ ಅತಿಯಾಗಿ ಮಾಡಿದ್ರೆ ಅವತ್ತು ಲೋ ಶುಗರ್ ಅಥವಾ ಹೈಪೋಗ್ಲೈಸಿಮಿಯಾ ಆಗೋ ರಿಸ್ಕ್ ಜಾಸ್ತಿ ಇರೋದ್ರಿಂದ ಎಕ್ಸರ್ಸೈಸ್ ಪ್ರೋಗ್ರಾಮ್‌ಗೆ ಜೊತೆ ನಾವು ಯಾವಾಗ್ಲೂನು ಒಂದು ಎಮರ್ಜೆನ್ಸಿ ಶುಗರ್ ಅಂತ ಇಟ್ಕೊಂಡಿರ್ಬೇಕಾಗುತ್ತೆ. ಮೊದಲೆಲ್ಲ ಸುಕ್ರೋಸ್ ಟ್ಯಾಬ್ಲೆಟ್ಸ್ ಅಂತ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲದೆ ಇರೋದ್ರಿಂದ ಏನಾದ್ರು ಈಸಿಯಾಗಿ ತಿನ್ನುವಂಥದ್ದು ಬನಾನಾನೋ ಅಥವಾ ಶುಗರ್ ಚಾಕ್ಲೇಟೋ ಅಥವಾ ಬಿಸ್ಕೆಟೋ ಏನಾದ್ರು ಒಂದು ಇಟ್ಕೊಂಡಿರೋದ್ರಿಂದ ನಾವೇನಾದ್ರು ಎನಿ ಟೈಮ್ ನಮಗೆ ಹೈಪೋಗ್ಲೈಸಿಮಿಯಾ ಲಕ್ಷಣಗಳು ಅಂದ್ರೆ ಸ್ವೆಟ್ಟಿಂಗ್ ಆಗೋದು, ಸುಸ್ತಾಗೋದು ಅಥವಾ ಎದೆ ಬಡಿತ ಜಾಸ್ತಿ ಆಗೋದು ಆ ಥರ ಏನಾರು ಇದ್ರೆ ತಕ್ಷಣ ನಾವು ಎಕ್ಸರ್ಸೈಸ್‌ನ ನಿಲ್ಲಿಸಿ ಈ ಶುಗರ್‌ನ ನಾವು ತಗೊಳ್ಳೋದ್ರಿಂದ ಮುಂದೆ ಏನಾದ್ರು ಅಂದ್ರೆ ಅನ್ಕಾನ್ಷಿಯಸ್ ಆಗ್ಬೋದು ಅಥವಾ ಸಿವಿಯರ್ ಹೈಪೋಗ್ಲೈಸಿಮಿಯಾ ಆಗೋದನ್ನ ನಾವು ತಡಿಬೋದಾಗಿರುತ್ತೆ. ಸೊ ನಾವ್ ಹೇಳ್ದಾಗೆ ಇದು ಏನಿದೆ ಅಂತ ಡೀಟೇಲ್ಸ್ ಇರುತ್ತೆ. ಯಾವ್ದ್ಯಾವ್ದು ಎಷ್ಟೆಷ್ಟು ಎನರ್ಜಿ ಅಂತ. ಇಂಪಾರ್ಟೆಂಟ್ ಏನು ಅಂದ್ರೆ, ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ನಮ್ಮ ಏನ್ ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ನಾವು ಎಷ್ಟು ದಿನ ಮಾಡ್ತೀವಿ ಅಲ್ಲಿ ತನಕ ಮಾತ್ರ ಅದೊಂದು ಬೆನಿಫಿಷಿಯಲ್ ಅಥವಾ ಉಪಯೋಗ ಇರುತ್ತೆ. ನಾವು ಸ್ಟಾಪ್ ಮಾಡಿದ ಒಂದು ಫ್ಯೂ ಡೇಸ್ ಅಲ್ಲೇನೆ ನಮ್ದು ಶುಗರ್ ಲೆವೆಲ್ ಎಲ್ಲ ಒರಿಜಿನಲ್ ಮೊದ್ಲು ಎಷ್ಟಿತ್ತು ಪ್ರೀ ಎಕ್ಸರ್ಸೈಸ್ ಅಷ್ಟಕ್ಕೆ ಆಗಿರುತ್ತೆ. ಸೊ ಅದರಿಂದ ಏನ್ ಶುರು ಮಾಡ್ತೀವಿ ಎಕ್ಸರ್ಸೈಸ್‌ನ ಅದನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸರ್ಸೈಸ್ ಮತ್ತೆ ಡಯಟ್ ಜೊತೆಗೆ ಈ ಬೇರೆ ಏನೇನ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಇದೆ ಅಂದ್ರೆ, ಎಕ್ಸೆಸಿವ್ ಆಲ್ಕೋಹಾಲ್ ಅಂತ. ನನ್ನನ್ನು ಕೇಳಿದ್ರೆ ಆಲ್ಕೋಹಾಲ್ ಸ್ವಲ್ಪ ಲಿಮಿತವಾಗಿ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು, ಅಂದ್ರೆ ಲೆಸ್ ದ್ಯಾನ್ 2 ಪೆಗ್ಸ್ ಪರ್ ಡೇ ಅಂತ ಹೇಳಿದ್ರುವೆ, ಅದು ಆಲ್ಕೋಹಾಲ್‌ಗೆ ಅಡಿಕ್ಷನ್ ಚಾನ್ಸಸ್ ಇರೋದ್ರಿಂದ ಅಷ್ಟಲ್ಲೇ ನಾವು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗೋದ್ರಿಂದ ನಾವು ಆಲ್ಕೋಹಾಲ್‌ನ ಆಲ್‌ಟುಗೆದರ್ ನಿಲ್ಸೇ ಬಿಡೋದಕ್ಕೆ ಸಜೆಸ್ಟ್ ಮಾಡೋದು ಒಳ್ಳೇದಿರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಾನು ಆವಾಗ್ಲೇ ಹೇಳಿದೆ. ನೀವು ಯೋಗ ಜಾಯಿನ್ ಆಗ್ಬೋದು, ರೆಗ್ಯುಲರ್ ಟಿವಿ ನೋಡ್ಬೋದು ಅಥವಾ ವಾಕಿಂಗ್ ಹೋಗೋದು ಈ ತರ ಎಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ ಕೂಡ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇಡೋದು ತುಂಬಾ
ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಸ್ಮೋಕಿಂಗ್ ಅಂದರೆ ಸ್ಮೋಕಿಂಗ್ ದ ಅಬ್ಸಲ್ಯೂಟ್ ನೆಸೆಸರಿ. ಸ್ಮೋಕಿಂಗ್ ಸೆಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಾಬಿಟಿಸ್ ಜೊತೆಗೆ ಈಗ ಸ್ಮೋಕಿಂಗ್ ಕೂಡ ಅದ್ರದ್ದು ಹಾರ್ಮ್ಫುಲ್ ಎಫೆಕ್ಟ್ ಶುರುವಾದರೆ ಯಾವ ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕು ಅಥವಾ ಪೆರಿಫರಲ್ ವ್ಯಾಸ್ಕ್ಯುಲೈಟಿಸ್, ಗ್ಯಾಂಗ್ರೀನ್ ಎಲ್ಲ, ಶುಗರ್, ಸಕ್ಕರೆ ಕಾಯಿಲೆ ಡಯಾಬಿಟಿಸಲ್ಲೂ ಬರುತ್ತೆ, ಸ್ಮೋಕಿಂಗಲ್ಲೂ ಬರುತ್ತೆ. ಸೊ ಎರಡು ಇದ್ರೆ ಬೇರೆ ಪೇಷಂಟ್ಗಿಂತ 10-15 ವರ್ಷ ಮೊದಲೇ ಚಿಕ್ಕ ವಯಸ್ಸಲ್ಲೇ ಇವೆಲ್ಲ ಕಾಂಪ್ಲಿಕೇಶನ್ ಕಂಡುಬರೋ ಚಾನ್ಸು ತುಂಬ ಇರುತ್ತೆ. ಅದರಿಂದ ಸ್ಮೋಕಿಂಗ್ ಸೆಸೇಷನ್ ತುಂಬ ಇಂಪಾರ್ಟೆಂಟ್. ಸೊ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಾವು ನೋಡಿದ್ರೆ, ಸೊ ಒಂದು ಡಯಾಬಿಟಿಸ್ ನಮ್ದು ಯಾವ ಲೆವೆಲ್ ಇದೆ ಅಂದರೆ HbA1c ಎಷ್ಟಿದೆ, ಫಾಸ್ಟಿಂಗ್ ಎಷ್ಟಿದೆ, PPBS ಎಷ್ಟಿದೆ, ಯಾವ್ದು ರೇಂಜಲ್ಲಿ ಇದೆ, ಯಾವ್ದು ರೇಂಜಲ್ಲಿ ಇಲ್ಲ, ಸರ್ ನಾವು ಬ್ಲಡ್ ಶುಗರ್ನ ರೆಗ್ಯುಲರ್ ಮಾನಿಟರ್ ಮಾಡ್ಕೊಬೇಕು, ನಮ್ಮ ವೆಯ್ಟ್ ಗೊತ್ತಿರಬೇಕು, ಮತ್ತೆ ಬ್ಲಡ್ ಪ್ರೆಷರ್ ಗೊತ್ತಿರಬೇಕು. ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಬ್ಲಡ್ ಶುಗರ್ ಕಂಟ್ರೋಲ್ ಇದ್ರೂ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೂ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ. ಸೊ ನಾನು ಆವಾಗಲೇ ನೋಡಿದಂಗೆ ರೆಟಿನೋಪತಿ ಪ್ರಿವೆನ್ಷನ್ಗೆ ಆಪ್ಥಾಲ್ಮಾಲಜಿಸ್ಟ್ ಕನ್ಸಲ್ಟೇಷನ್ ಅವಶ್ಯಕತೆ, ಡೆಂಟಲ್ ಪ್ರಾಬ್ಲಮ್ಸ್ಗೂ ಫಾಲೋ ಅಪ್ ಬೇಕಾಗಿರುತ್ತೆ, ಮತ್ತೆ ಪೊಡಿಯಾಟ್ರಿಸ್ಟ್ ನೋಡ್ಕೊಬಹುದು, ಅಥವಾ ಅಟ್ಲೀಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಫುಡ್ ಕೂಡ ಮಾಡ್ಕೊಬಹುದು. ರೆಗ್ಯುಲರ್ ಎಕ್ಸಸೈಸು, ಡಯಟ್ ಬಗ್ಗೆ ನಾವು ಕನ್ಸಲ್ಟೇಷನ್ ಕೇರ್ ಮಾಡಬೇಕು. ಮತ್ತೆ ರೆಗ್ಯುಲರ್ ಏನಾದ್ರು ಡೌಟ್ಸ್ ಇದ್ರೆ ರೆಗ್ಯುಲರ್ ಯಾರು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀವಿ ಅವ್ರು ಕನ್ಸಲ್ಟ್ ಮಾಡೋದು ಉಪಯೋಗ ಆಗುತ್ತೆ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನಾವು ಡಯಾಬಿಟಿಸ್ ಡೆವಲಪ್ ಆದ ನೋಡಿದ್ರೆ, ಶುಗರ್ ಬಂದ ತಕ್ಷಣ ಏನು ವರಿ ಮಾಡೋಂಥದ್ದು ಅವಶ್ಯಕತೆ ಇರೋದಿಲ್ಲ. ಬೇರೆ ಕಾಯಿಲೆ ಥರ ಅದು ಒಂದು ಕಾಯಿಲೆನೇ, ಮತ್ತು ದೀರ್ಘಾವಧಿ ಕಾಯಿಲೆ ಇರುತ್ತೆ, ಲಾಂಗ್ ಟರ್ಮ್ ಅದಕ್ಕೆ ಕೇರ್ ಬೇಕಾಗುತ್ತೆ. ಅದರಿಂದ ಡಯಾಬಿಟಿಸ್ ಶುರುವಾದ ತಕ್ಷಣ ಕ್ರ್ಯಾಶ್ ಡಯಟ್ ಅಂತ ಹೇಳ್ತೀವಿ, ಫುಲ್ ಕಂಪ್ಲೀಟ್ ಹಾಲ್ಟ್ ಮಾಡ್ಬಿಡೋದು, ಏನು ತಿನ್ನಬಾರ್ದು ಆ ಥರ ಮಾಡೋದ್ರಿಂದ ಹೈಪೋಗ್ಲೈಸಿಮಿಯಾ ರಿಸ್ಕ್ ಇರುತ್ತೆ, ಅಥವಾ ಬೇರೆ ಪ್ರಾಬ್ಲಮ್ಗಳು ಶುರುವಾಗ್ಬೋದು. ಇವತ್ತು ಯಾವ್ದಾದ್ರು ಒಂದು ಆಹಾರನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಇನ್ನೊಂದನ್ನು ಜಾಸ್ತಿ ಮಾಡೋದ್ರಿಂದನೂ ತುಂಬ ಏನೂ ಉಪಯೋಗ ಆಗೋದಿಲ್ಲ. ಈ ಥರ ನಮ್ದೇನೆ ಡಿಸ್ಕಷನ್ ಮಾಡಿಕೊಂಡು ಡಿಸೈಡ್ ಮಾಡೋದಕ್ಕಿಂತ ಅದಕ್ಕೆ ತಕ್ಕಂಥ ಒಂದು ಅಡ್ವೈಸ್ ಅಥವಾ ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಏನು ಕನ್ಸಲ್ಟ್ ಮಾಡೋದು ತುಂಬ ಉಪಯೋಗ ಆಗುತ್ತೆ. ಹೆಲ್ತಿ ಲೈಫ್ ಸ್ಟೈಲಿಂದ ಮಾತ್ರ ಟೈಪ್ 2 ಡಯಾಬಿಟಿಸ್ನ ಅವಾಯ್ಡ್ ಮಾಡೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ ಸಮ್ಮರಿ ಏನು ಹೇಳ್ಬೋದು ಅಂದರೆ 30 ಮಿನಿಟ್ಸ್ ಆಫ್ ಎಕ್ಸಸೈಸ್ ಎ ಡೇ ಮೇಂಟೆನೆನ್ಸ್ ತುಂಬ ಅವಶ್ಯಕತೆ ಇರುತ್ತೆ. 2 ದಿನ ಅಟ್ಲೀಸ್ಟ್ 5 ಡೇಸ್ ಎ ವೀಕ್ ಮಾಡಿದ್ರೂ ತುಂಬ ಬೆನಿಫಿಷಿಯಲ್ ಇರುತ್ತೆ. ಹೆಲ್ತಿ ಡಯಟ್ ನಾನು ಆವಾಗಲೇ ಹೇಳ್ದಂಗೆ ಫ್ರೂಟ್ ವೆಜಿಟೇಬಲ್ಸ್ ಇರೋದು ಮತ್ತು ಹೋಲ್ ಗ್ರೈನ್ಸ್ ಇರೋ ಡಯಟ್ ಅನುಕೂಲ ಆಗುತ್ತೆ. ಕಂಪ್ಲೀಟ್ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು. ಬಾಡಿ ವೆಯ್ಟ್ ನಮ್ಮ ನಾರ್ಮಲ್ ರೇಂಜಲ್ಲಿ ಇರಬೇಕು. ರಫ್ಲಿ ಎಷ್ಟು ಹೇಳ್ಬೇಕು ಅಂದರೆ ನಮ್ಮ ಹೈಟ್ನ ಸೆಂಟಿಮೀಟರ್ಸಲ್ಲಿ ತಗೊಂಡು ಅದ್ರದ್ದನ್ನ 100 ಮೈನಸ್ ಮಾಡಿದ್ರೆ ಅದು ಎಷ್ಟು ಬರುತ್ತೆ ನಮ್ದು ರಫ್ಲಿ ಅದು ಐಡಿಯಲ್ ವೆಯ್ಟ್ ಗೊತ್ತಾಗಬೇಕು. ಅಂದರೆ ಈಗ 170 ಸೆಂಟಿಮೀಟರ್ಸ್ ಇದ್ರೆ ಅದು ಐಡಿಯಲ್ ವೆಯ್ಟ್ ಆ ವ್ಯಕ್ತಿಗೆ ಅಂದರೆ 70 kgs ಇರಬೇಕು. ಮತ್ತೆ ಸರಿಯಾಗಿ ನಿದ್ದೆ ಮಾಡೋದ್ರಿಂದ 6 ರಿಂದ 8 ಗಂಟೆ ನಿದ್ದೆ ಮಾಡೋದ್ರಿಂದ ನಾವು ಅದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಸ್ಟ್ರೆಸ್ ಕೂಡ ಕಡಿಮೆ ಆಗಿ ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಸೊ ನನಗೆ ಇದುವರೆಗೆ ಹೇಳ್ದಂಗೆ ಇಷ್ಟು ಮಾಡೋದ್ರಿಂದ ನಮಗೆ ಟೈಪ್ 2 ಡಯಾಬಿಟಿಸ್ ಅಥವಾ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಈಸಿ ಇರುತ್ತೆ. ಮತ್ತು ಪೇಷಂಟ್ ಕಡೆಯಿಂದ ಇವೆಲ್ಲಾನು ಲೈಫ್ ಸ್ಟೈಲ್ ಚೇಂಜಸ್ ಮಾಡದೇ ಇದ್ರೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಡಯಾಬಿಟಿಸಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಡಯಾಬಿಟಿಸ್ ಬೇಸಿಕಲಿ ಒಂದು ಲೈಫ್ ಸ್ಟೈಲ್ ಕಾಯಿಲೆ, ಅಂದರೆ ಲೈಫ್ ಸ್ಟೈಲ್ ಸರಿಯಾಗಿಲ್ದ್ರಿಂದ ಬಂದಿರೋದು ಕಾಯಿಲೆ. ಆ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಮಾತ್ರ ಶುಗರ್ ಕಂಟ್ರೋಲ್ ಆಗುತ್ತೆ ಹೊರತು ಡಾಕ್ಟರ್ ಹತ್ರ ನಾವು ಎಷ್ಟೇ ವಿಸಿಟ್ ಮಾಡಿ ಬೇರೆ ಬೇರೆ ಮೆಡಿಸಿನ್ ಚೇಂಜ್ ಮಾಡಿ ಇನ್ಸುಲಿನ್ಗೆ ಹೋದ್ರೂ ಕೂಡ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇರುತ್ತೆ. No, if the patient has diabetes initially treated, then after treatment and with or without lifestyle changes, if the sugar levels are normal, only what they require is they can stop the treatment, but they have to continue monitoring, because once, as I told earlier, the effects of diet and exercise, ಮತ್ತೆ ಕನ್ನಡದಲ್ಲಿ ಹೇಳ್ಬೇಕು. Shall I tell in Kannada or English? Hello? Spoken Kannada itself. ಓಕೆ. ಸೊ ಈಗ ಯಾರಾದರೂ ಶುಗರ್ ಮೆಡಿಸನ್ ತಗೊಂಡಿದ್ರೆ ಒಂದ್ಸರಿ ಅದು ಶುಗರ್ ಕಂಟ್ರೋಲ್ ಆಯಿತು, ಅದು ಲೈಫ್ ಸ್ಟೈಲ್ ಚೇಂಜಸ್ಗೋ ಅಥವಾ ಮೆಡಿಸನ್ ತೊಗೊಂಡ್ಮೇಲೆ ಕಂಟ್ರೋಲ್ ಆಗಿದೆ ಅಂದರೆ, ಇಫ್ ದ ಶುಗರ್ಸ್ ನಾರ್ಮಲ್ ಏನಾದ್ರು ತೋರಿಸ್ತಿದ್ರೆ ಪದೇ ಪದೇ ಅದನ್ನ ಅವರು ಮೆಡಿಸನ್ನ ಖಂಡಿತವಾಗಿ ಸ್ಟಾಪ್ ಮಾಡ್ಬೋದು. ಬಟ್ ಸ್ಟಾಪ್ ಮಾಡಿದ್ಮೇಲೆ ಎಗೈನ್ ಅವರು ಪರೀಕ್ಷೆ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಂಡು ನಾರ್ಮಲ್ಲೇ ಇದ್ರೆ ಅವ್ರು ಪುನಃ ಮೆಡಿಸನ್ನ ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಯಾಕಂದರೆ ಅವ್ರು ಬಂದಿರೋದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ. ಲೈಫ್ ಸ್ಟೈಲ್ ಅವ್ರ ಚೇಂಜಸ್ ಏನೋ ಕರೆಕ್ಟಾಗಿ ಮಾಡಿ ವೆಯ್ಟ್ ಕಡಿಮೆ ಆಗಿ ಅವ್ರ ಸ್ಟ್ರೆಸ್ ಕಡಿಮೆ ಆಗಿ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ತೋರಿಸಿದ್ರೆ ಸ್ಟಾಪ್ ಮಾಡ್ಬೋದು. ಎಷ್ಟೊಂದು ಸಲ ನಾವು ರಿವರ್ಸಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಎಷ್ಟು ಮುಂದೆ ಬರುತ್ತಾ ಶುಗರು ದಟ್ ಓನ್ಲಿ ಫ್ಯೂಚರ್ ಕ್ಯಾನ್ ಟೆಲ್. ಬಟ್ ಏನಾದ್ರೂ ಈಗ ನಾರ್ಮಲ್ ಇದ್ರೆ ನಾವು ಖಂಡಿತವಾಗಿ ಮಾತ್ರೆನ ನಿಲ್ಲಿಸ್ಬೋದು. ಸಾಧ್ಯನೇ ಇಲ್ಲ. ನಮ್ಮ ಪೇಷಂಟ್ ಕೇಳಿದ್ರೆ ಎಷ್ಟೊಂದು ಸರಿ ನಾವು ಮಾತ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಒಂದ್ಸಾರಿ ಶುರು ಮಾಡಿದ್ರೆ ತಗೋತಾನೆ ಇರಬೇಕಾಗುತ್ತೋ, ಈ ಥರ ಎಲ್ಲ ಒಂದು ನಂಬಿಕೆ ಇರುತ್ತೆ. ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಕಾನ್ಸೆಪ್ಟ್ ಈಗಲೂ ಇದೆ.
ಏನಾದ್ರೂ ನಾವು ಎಲ್ಲ ಲೈಫ್ ಸ್ಟೈಲ್ ಚೇಂಜು ಕರೆಕ್ಟಾಗಿ ಮಾಡಿಕೊಂಡು ಅದನ್ನೆಲ್ಲ ಡಾಕ್ಟರ್ ಹೇಳ್ದಾಗ ತಗೊಂಡು ವೆಯ್ಟ್ ಎಲ್ಲ ಮ್ಯಾನೇಜ್ ಮಾಡಿದ್ರೆ ಶುಗರ್ ಲೆವೆಲ್ಸ್ ಅದು ಪರ್ಸಿಸ್ಟೆಂಟ್ ಆಗಿ ನಾರ್ಮಲ್ ಇದ್ರೆ ಡಯಾಬಿಟಿಸ್ ಹೋಗಿದೆ ಮುಂದೆ ಬರುತ್ತಾ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಇಲ್ಲ. ಸೊ ಟ್ಯಾಬ್ಲೆಟ್ನ ಖಂಡಿತವಾಗಿ ಸ್ಟಾಪ್ ಮಾಡ್ಬೋದು.